Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. Om Jananim Sharadam Devim Ramakrishnan Jagadgurum Padapadme Tayo Shrutva Pranamami Muhurmuhu Namah Shri Yatirajaya Vivekananda Suraye Satchit Sukhaswarupaya Swamine Tapaharine Guru Brahma Guru Vishnu Guru Devo Maheshwara Guru Sakshat Parabrahma ತಸ್ಮೈ ಶ್ರೀ ಗುರವೇ ನಮಃ. ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರತಕ್ಕಂತಹ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ ನನ್ನ ಪ್ರಣಾಮಗಳು. ಹಾಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಯತಿವರ್ಯರಿಗೆ ನಮಸ್ಕಾರಗಳು. ಚಿರಪರಿಚಿತರಾಗಿರತಕ್ಕಂತಹ ಭಕ್ತ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರ. ಎಲ್ಲ ಪರಿಚಯ ಇರತಕ್ಕಂಥ ಮುಖವೇ, ಆದ್ದರಿಂದ ಪರಿಚಯ ಅನ್ನತಕ್ಕಂಥದ್ದು ಬೇಕಾಗಿರಲಿಲ್ಲ ಅನಿಸುತ್ತೆ. ಆದರೂ ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ಆ ಒಂದು ಪರಿಚಯ ಮಾಡಿದರೆ ನಿಮಗೆಲ್ಲರಿಗೂ ನನ್ನ ಪರಿಚಯ ಇರೋದರಿಂದ ಈ ಒಂದು ಆಶ್ರಮದಲ್ಲಿ, ಈ ಒಂದು ಪ್ರಾಂಗಣದಲ್ಲಿ, ಈ ಒಂದು ಆಡಿಟೋರಿಯಂನಲ್ಲಿ ಎಷ್ಟೋ ಸಲ ನಾನು ಭಾಗವಹಿಸಿದ್ದೇನೆ. ಇಲ್ಲಿ ಇರುವಾಗ, ಇಲ್ಲಿಂದ ಹೋದ ಮೇಲೆ ಕೂಡ ಪೂಜ್ಯ ಸ್ವಾಮಿ ಜಿತಕಾಮಾಂಜಿಯವರು, ಅದಕ್ಕಿಂತ ಮೊದಲು ಪೂಜ್ಯ ಸ್ವಾಮಿ ಪೂರ್ಣಕಾಮಾಂಜಿಯವರು ನಾನು ಇಲ್ಲಿಂದ ಹೋದ ಮೇಲೆ ಕೂಡ ಪುನಃ ನನ್ನನ್ನು ಆಹ್ವಾನಿಸ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ಬಂದೆ. ನಾನು ಬಂದ ಮೇಲೆ 2-3 ಸ್ಕೂಲು ಕಾಲೇಜುಗಳಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಮೇಲೆ ಇವತ್ತು ಈ ಅಂತರ್ಯೋಗದಲ್ಲಿ ಮುಖ್ಯವಾಗಿ ನಾನು ಬಂದಿದ್ದು ಈ ಕಾರ್ಯಕ್ರಮಕ್ಕೋಸ್ಕರ ಸ್ವಾಮೀಜಿಯವರು ನನ್ನನ್ನು ಇನ್ವೈಟ್ ಮಾಡಿದ್ದು. ಹಾಗಾಗಿ ಈ ದಿವಸ ಈ ಕಾರ್ಯಕ್ರಮದಲ್ಲಿ ವಚನ ವೇದ ವ್ಯಾಸ ಅನ್ನತಕ್ಕಂತಹ ವಿಷಯದ ಮೇಲೆ ಮಾತನಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು ವಚನ ವೇದ ವ್ಯಾಸ ಅಂತ ಹೇಳಿದ್ರೆ ಯಾರ ಬಗ್ಗೆ ಅಂಥೇಳಿ. ಶ್ರೀರಾಮಕೃಷ್ಣ ವಚನ ವೇದ ನಮ್ಮೆಲ್ಲರಿಗೂ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಗ್ರಂಥ. ಅದು ಹೆಸರೇ ಹೇಳೋ ಹಾಗೆ ವಚನ ವೇದ. ಶ್ರೀರಾಮಕೃಷ್ಣರ ಆ ಒಂದು ವಾಕ್ಯಗಳು ವೇದವಾಕ್ಯಕ್ಕೆ ಸಮಾನ. ಹಾಗಾಗಿ ಅದರ ವ್ಯಾಸ, ಭಾರತವನ್ನು ಭಾಗವತವನ್ನು ಬರೆದಿರ್ತಕ್ಕಂತಹ ವೇದವ್ಯಾಸರು ಹೇಗೋ ಹಾಗೆ ಈ ವಚನ ವೇದ ವ್ಯಾಸರಾಗಿರ್ತಕ್ಕಂತಹ ಮಹೇಂದ್ರನಾಥ ಗುಪ್ತ, ಹೆಸರಿಗೆ ತಕ್ಕ ಹಾಗೆ ಗುಪ್ತವಾಗಿದ್ದುಕೊಂಡು ಶ್ರೀರಾಮಕೃಷ್ಣರನ್ನು ಸಂಪೂರ್ಣವಾಗಿ ವ್ಯಕ್ತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತಹ ಆ ಮಹೇಂದ್ರನಾಥ ಗುಪ್ತರನ್ನು ಕುರಿತು ತಿಳಿದುಕೊಳ್ಳಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡುವ. ಯಾಕೆಂತ ಹೇಳಿದ್ರೆ ತಿಳಿದುಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಶ್ರೀರಾಮಕೃಷ್ಣರು ಒಂದು ಸಾರಿ ತಮ್ಮ ಯುವ ಶಿಷ್ಯ, ಸುಮಾರು ಜನ ಯುವ ಶಿಷ್ಯರೆಲ್ಲ ಶ್ರೀರಾಮಕೃಷ್ಣ ಹತ್ರ ಬರ್ತಾಯಿದ್ರು. ಆ ಯುವ ಶಿಷ್ಯನೊಬ್ಬನಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಹೀಗೆ ಮಾತನಾಡ್ತಾ ಇರುವಾಗ ಒಂದು ಸಲ ಹೋಗಿ ನೀನು ಮಾಸ್ಟರ್ನ ಭೇಟಿಯಾಗಿ ಬಾ ಅಂತ ಹೇಳಿ, ಅವನಿಗೆ ಮಾಸ್ಟರ್ ಅಂತ ಹೇಳಿ ಕರಿತಾಯಿದ್ರು ಮಹೇಂದ್ರನಾಥ್ ಗುಪ್ತನನ್ನು. ಆಗ ಅವನ ಹೆಸರು, ಬಾಲಕ ಭಕ್ತನ ಹೆಸರು ಸುಬೋಧ ಅಂಥೇಳಿ. ಆಮೇಲೆ ಸುಬೋಧಾನಂದಜಿ ಅಂಥೇಳಿ ಅವರು ಪ್ರಸಿದ್ಧರಾದರು, ಸ್ವಾಮಿ ಸುಬೋಧಾನಂದಜಿ ಅಂಥೇಳಿ. ಅವರಿಗೆ ಹೇಳಿದಾಗ ಬಾಲ್ಯದಿಂದಲೇ ಆ ಒಂದು ಸನ್ಯಾಸಿಯಾಗತಕ್ಕಂತಹ ಆ ಒಂದು ಹಂಬಲ ಇರತಕ್ಕಂಥ ಆ ಬಾಲಕ ಸುಬೋಧ ಅವರು ಶ್ರೀರಾಮಕೃಷ್ಣರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನ ಹತ್ರ ಜ್ಞಾನ ಯಾಕೆ ಹೋಗೋದು, ಸಂಸಾರದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ ಅವನು, ಈಚೆ ಬರೋಕ್ಕಾಗ್ತಾಯಿಲ್ಲ ಅವನಿಗೆ, ಅಂಥವನು ನೋಡಿ ನನಗೇನು ಪ್ರಯೋಜನ ಅಂತೇಳಿ ಹೇಳ್ದ. ತೀವ್ರ ವೈರಾಗ್ಯದಲ್ಲಿ ಇರ್ತಕ್ಕಂತಹ ಒಂದು ಬಾಲಕ ಬ್ರಹ್ಮಚಾರಿ. ಆಗ ಶ್ರೀರಾಮಕೃಷ್ಣರು ನಗುತ್ತಾ, ಪರವಾಗಿಲ್ಲಪ್ಪ, ನೀನು ಅಲ್ಲಿ ಹೋಗು, ಯಾಕೆಂತ ಹೇಳಿದ್ರೆ ನಾನು ಹೇಳಿದ್ದನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅವನು, ನಾನು ಹೇಳಿದ ಮಾತುಗಳನ್ನೇ ಹೇಳ್ತಾನೆ ಅವನು, ಒಂದು ಸಲ ಹೋಗಿ ಭೇಟಿ ಮಾಡು ಅಂತ ಹೇಳ್ತಾರೆ. ಈ ಬಾಲಕ ಕಲ್ಕತ್ತಾದಲ್ಲಿ ಹೋಗಿ ಮಹೇಂದ್ರನಾಥ ಗುಪ್ತನ ಮನೆಗೆ ಹೋಗಿ ಅವರನ್ನು ಭೇಟಿಯಾಗ್ತಾನೆ. ಭೇಟಿಯಾಗಿ ಶ್ರೀರಾಮಕೃಷ್ಣರು ತನ್ನನ್ನು ಕಳಿಸಿದ್ದು, ಅದಕ್ಕೆ ಪ್ರತಿಕ್ರಿಯೆಯಾಗಿ ತಾನು ಹೇಳಿರ್ತಕ್ಕಂತಹ ಮಾತು, ಅವನೇ ಸಂಸಾರದಲ್ಲಿ ಬಿದ್ದಿದ್ದಾನಲ್ಲ, ಅವನನ್ನು ಭೇಟಿಯಾಗಿ ನನಗೇನು ಪ್ರಯೋಜನ ಆಗ್ತದೆ ಅಂತ ಹೇಳಿದ್ದು ಎಲ್ಲ ಅವರಿಗೆ ಹೇಳ್ದ ಮಹೇಂದ್ರನಾಥ ಗುಪ್ತರಿಗೆ. ಆಗ ಈ ಮಹೇಂದ್ರನಾಥ ಗುಪ್ತರು ಹೇಳಿರ್ತಕ್ಕಂಥ ಒಂದು ಮಾತು, ಎಂ ಅಂಥೇಳಿ ಅಂಥೇಳಿ ಕರಿತೇವೆ ನಾವು, ಅವರು ಹೇಳಿದಂತಹ ಒಂದು ಮಾತು ಬಹಳ ಸೊಗಸಾಗಿದೆ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಹೌದಪ್ಪ, ನಾನೇನು ತಾನೇ ಹೇಳಬಲ್ಲೆ, ನಾನು ಒಂದು ದೊಡ್ಡ ಸಮುದ್ರದ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ.
ಆ ಸಮುದ್ರದಿಂದ ಬಿಂದಿಗೆಯಲ್ಲಿ ಒಂದು 2-3 ಬಿಂದಿಗೆಯಲ್ಲಿ ಸ್ವಲ್ಪ ನೀರು ತಗೊಂಡು ಇಟ್ಕೊಂಡಿದ್ದೀನಿ. ಬಾಯಾರಿ ಯಾರು ಬರ್ತಾರೋ ಬಾಯಾರಿಕೆಯಿಂದ ಅವರಿಗೆಲ್ಲ ಕುಡಿಲಿಕ್ಕೆ ಅದರಿಂದ ಒಂದು ಸ್ವಲ್ಪ ನೀರು ಕೊಡ್ತೀನಿ. ಅಷ್ಟೇ ನಾನು ಮಾಡ್ತಾ ಇರೋದು, ಬೇರೆ ಏನಿಲ್ಲ, ನಂದೇನಿದೆ ಅಂತ ಹೇಳ್ದೆ. ಅಂದರೆ ಅರ್ಥ ಏನು? ದೊಡ್ಡ ಸಮುದ್ರ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ಆ ಒಂದು ಆಧ್ಯಾತ್ಮಿಕ ಅನುಭವಗಳು, ಅದು ದೊಡ್ಡ ಸಮುದ್ರ, ಅದಕ್ಕೆ ಎಲ್ಲೇ ಅನ್ನತಕ್ಕಂಥದ್ದಿಲ್ಲ. ಆಮೇಲೆ ಆ ಒಂದು 2-3 ಬಿಂದಿಗೆ ಅಂತ ಹೇಳಿದ್ನಲ್ಲ, ತಾನು ಗ್ರಹಿಸಿರ್ತಕ್ಕಂಥದ್ದು ಆ ಬಿಂದಿಗೆ, ಅವನು ಎಷ್ಟು ಗ್ರಹಿಸ್ಲಿಕ್ಕಾಯಿತೋ ಶ್ರೀರಾಮಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅವ್ರು ಹೇಳಿದ್ದನ್ನು, ಅದು ಆ ಬಿಂದಿಗೆಯಲ್ಲಿ ಇಟ್ಕೊಂಡಿದ್ದು ಅಂಥೇಳಿ. ಆಮೇಲೆ ಅದರಿಂದ ಬಂದಂಥ ಬಾಯಾರಿ ಬಂದವರಿಗೆ ಒಂದು ಸ್ವಲ್ಪ ಕುಡಿಲಿಕ್ಕೆ ನಾನು ಕೊಡ್ತೀನಿ ಅಂಥೇಳಿ. ಅಂದರೆ ಸಂಪೂರ್ಣವಾಗಿ ನಾನೇನು ಅರ್ಥ ಮಾಡ್ಕೊಂಡಿದ್ದು ಅದನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ನನಗಿಲ್ಲ. ಅಂದರೆ ಅವನಲ್ಲಿರ್ತಕ್ಕಂತಹ ಒಂದು ವಿನಯವನ್ನು ನೋಡಿ. ಕಲ್ಕತ್ತಾ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ ಅವನು, ಮಹೇಂದ್ರನಾಥ್ ಗುಪ್ತಾ. ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಬರೀ ಅಷ್ಟೇ ಅಲ್ಲ, ಪಾಶ್ಚಾತ್ಯ ತತ್ವಶಾಸ್ತ್ರ, ಭಾರತದ ವೇದ, ಉಪನಿಷತ್ತು, ಆಮೇಲೆ ಭಾಗವತ, ಚೈತನ್ಯ ಭಾಗವತ, ಹೀಗೆ ಈ ಗ್ರಂಥಗಳನ್ನೆಲ್ಲ ಓದಿ ಅಧ್ಯಯನ ಮಾಡಿ ಅದನ್ನು ತಿಳಿದುಕೊಂಡಿರತಕ್ಕಂಥವನು. ಆ ದಿನಗಳಲ್ಲಿ ಕಲ್ಕತ್ತಾದಲ್ಲಿ ಅವನನ್ನು ಮಹಾಮೇಧಾವಿ ಅಂತೇಳಿ ಕರಿತಾ ಇದ್ದರು. ಅಂತಹ ಒಂದು ವ್ಯಕ್ತಿ ಎಷ್ಟೊಂದು ವಿನಯವಾಗಿ ಅವನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಯಾರು? ಹಾಗಾಗೇ ಶ್ರೀರಾಮಕೃಷ್ಣರು ಈ ಒಂದು ಕಾರಣದಿಂದಾಗೇ ಶ್ರೀರಾಮಕೃಷ್ಣರು ಅವನನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಂಡ್ರು. ಸುಮ್ಮನೆ ಅಲ್ಲ, ಶ್ರೀರಾಮಕೃಷ್ಣರು ಅವತಾರವನ್ನೆತ್ತಿ ಬಂದಾಗ ಅವರ ಈ ಲೀಲೆಯಲ್ಲಿ ಸಹಭಾಗಿಯಾಗಲಿಕ್ಕೆ ಅಂತೇಳಿ ಕೆಲವರನ್ನು ಕರ್ಕೊಂಡು ಬಂದರು. ಅದರಲ್ಲಿ ಶಾರದಾ ಮಾತೆಯವರು ಸಹಧರ್ಮಿಣಿಯಾಗಿ, ಅವರ ಶಕ್ತಿಯಾಗಿ, ಅವರ ಆ ಒಂದು ಕಾರ್ಯದಲ್ಲಿ ಎಷ್ಟು ಕಾಲ ಅವರು ಇದಾಗಿದ್ದರು, ಎಷ್ಟು ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದ್ರು ಅಂತೇಳಿ ನಮಗೆ ಗೊತ್ತಿದೆ. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಅವರ ಸಂದೇಶ ಪ್ರಚಾರಕ್ಕಾಗಿ ಜಗತ್ತಿನಾದ್ಯಂತ ಆ ಒಂದು ಪ್ರಖರ ಮೇಧಾವಿ ಹಾಗೂ ಚಾರಿತ್ರ್ಯ ಸಂಪನ್ನ ವ್ಯಕ್ತಿ, ಆಧ್ಯಾತ್ಮಿಕ ಅನುಭವಗಳನ್ನು ಹೊಂದಿರತಕ್ಕಂಥ ಅವರು ಸ್ವಾಮಿ ವಿವೇಕಾನಂದರು ವಿದೇಶಗಳಲ್ಲಿ, ಭಾರತದಲ್ಲಿ ಹೇಗೆ ಶ್ರೀರಾಮಕೃಷ್ಣರ ಆ ಒಂದು ವಾಣಿಯನ್ನು ಪ್ರಚಾರ ಮಾಡಿದರು, ಸಂದೇಶವನ್ನು ಪ್ರಚಾರ ಮಾಡಿರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಅವರ ಹೇಳಿದಂತಹ ಈ ಮಾತುಗಳನ್ನು ಯಥಾವತ್ತಾಗಿ ಅವರು ಹೇಗೆ ಹೇಳಿದರೋ ಹಾಗೆ, ಯಾವುದೇ ರೀತಿಯ ಅದನ್ನು ಫಿಲ್ಟರ್ ಮಾಡ್ದೇನೆ ಅಥವಾ ಅದಕ್ಕೆ ಇನ್ನೇನೋ ಸೇರಿಸ್ದೇನೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಲಿಕ್ಕೋಸ್ಕರ ಅಂಥೇಳಿ ಅದನ್ನ ರೆಕಾರ್ಡ್ ಮಾಡಿ ನಮಗೆ ಕೊಡಲಿಕ್ಕೆ ಅಂತ ಹೇಳಿ ಈ ಮಾಸ್ಟರ್ ಮಹಾಶಯನ ಕರ್ಕೊಂಡು ಬಂದಿದ್ದರು. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನ ಕರ್ಕೊಂಡು ಬಂದಿದ್ದರು. ಅವರು ಬಾಲ್ಯ ಕಲ್ಕತ್ತಾದಲ್ಲಿ ಕಳೀತದೆ. ವಿದ್ಯಾಭ್ಯಾಸವಾದಾಗ ಆ ಕಾಲದಿಂದಲೇ ಅವರಿಗೆ ಒಂದು ಅಭ್ಯಾಸ ಏನಿತ್ತು ಅಂತ ಹೇಳಿದ್ರೆ ಡೈರಿ ಬರೀತಕ್ಕಂಥದ್ದು. ಶ್ರೀರಾಮಕೃಷ್ಣ ಹತ್ರ ಬರುವಾಗ ಸುಮಾರು ಆಗಲೇ 12 ವರ್ಷಗಳ ಕಾಲ ಅವರು ಡೈರಿ ಬರೆದ ಅಭ್ಯಾಸ ಇತ್ತು. ಡೈರಿ ಬರೆಯೋದಂದ್ರೆ ಏನು? ಪ್ರತಿ ದಿವಸ ಅವರು ಏನು ಮಾಡಿದ್ರು ಆ ದಿವಸ ಮುಖ್ಯವಾಗಿರ್ತಕ್ಕಂಥದ್ದು, ಯಾರನ್ನು ಭೇಟಿ ಮಾಡಿದ್ರು, ಎಲ್ಲಿ ಹೋಗಿದ್ರು, ಏನು ಅಂಥೇಳಿ ಅದನ್ನ ಬರೆದಿಟ್ಕೊಳ್ತಾ ಇದ್ರು. ಹೀಗೆ ಬರೆದು ಅವರಿಗೆ ಒಂದು ವಿಶೇಷ ಶಕ್ತಿ ಬಂತು. ಅದೇನು ಅಂತ ಹೇಳಿದ್ರೆ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತಾರೆ. ಅಂದರೆ ಎಲ್ಲಾದರೂ ಒಂದು ಕಡೆಗೆ ಹೋದರೆ ನಾವೇನು ಮಾಡ್ತೀವಿ, ಹೋದ ಪುಟ್ಟ ಬಂದ ಪುಟ್ಟ ಅಂಥೇಳಿ ಹೋಗೋದು ಬರೋದು. ನಮಗೆ ಮತ್ತೆ ಅಲ್ಲಿ ಏನಾಯಿತು ಅಂಥೇಳಿ ಮರುದಿವಸ ಕೇಳಿದ್ರೆ ಜ್ಞಾಪಕ ಇರೋದಿಲ್ಲ. ಎಷ್ಟೋ ಸಲ ಬೆಳಗ್ಗೆ ಟಿಫಿನ್ಗೆ ಏನು ತಿಂದಿದ್ದು ನೆನಪಿರೋದಿಲ್ಲ. ನಮಗೆ ತಿಂದಿರ್ತೀವಿ, ಎಂಜಾಯ್ ಮಾಡಿರ್ತೀವಿ, ಆದರೆ ನೆನಪಿರೋದಿಲ್ಲ. ಆದರೆ ಅವ್ರದ್ದು ಹಾಗಲ್ಲ. ಎಲ್ಲಿ ಹೋದ್ರೂ, ಯಾರ ಭೇಟಿಯಾದ್ರೂ ಅಲ್ಲಿ ಏನು ನಡೀತು ಅನ್ನತಕ್ಕಂಥದ್ದು ಅವರಿಗೆ ನೆನಪಿರ್ತಾ ಇತ್ತು. ಯಾಕೆಂದ್ರೆ ಒಂದು ಅಭ್ಯಾಸ ಅದು. ಆ ಒಂದು ಜ್ಞಾಪಕ ಶಕ್ತಿ ಎಷ್ಟೊಂದು ಬೆಳೆದಿತ್ತು ಅಂತ ಹೇಳಿದ್ರೆ ಯಥಾವತ್ತಾಗಿ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳಿದ್ರೆ ಹೀಗೆ ಒಂದು ಸಲ ನೋಡಿದ್ರೆ ಫೋಟೋದಲ್ಲಿ ಒಂದು ತೆಗೆದಿಟ್ಟರೆ ಅಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ ಇರ್ತದಲ್ಲ, ಅಚ್ಚಳಿಯದೆ, ಹಾಗೆಯೇ ಅವರ ಮನಸ್ಸಿನಲ್ಲಿ ಅದು ಇರ್ತಾ ಇತ್ತು. ಅಂಥದ್ದೊಂದು ವಿಶೇಷ ಶಕ್ತಿ ಇತ್ತು ಅವರಲ್ಲಿ. ಅಂಥವರು ಎಷ್ಟೋ ಶಾಸ್ತ್ರಗಳನ್ನು ಓದಿದ್ರು, ಏನು ಮಾಡಿದ್ರು ಜೀವನದಲ್ಲಿ ಸಮಸ್ಯೆ ಬಂದಾಗ ಗೊತ್ತಾಯ್ತೇನು, ನಮ್ಮ ಜೀವನದಲ್ಲಿ ನಮಗೆ ಸಮಸ್ಯೆ ಬಂದಾಗ ಬೇರೆಯವರಿಗೆ ಎಷ್ಟು ಉಪದೇಶ ಕೊಟ್ಟರು ನಮ್ಮ ಜ್ಞಾನವನ್ನು ನಮಗೆ ಉಪಯೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಆ ಪರಿಸ್ಥಿತಿ ಬರ್ತದೆ. ಇವರಿಗೂ ಕೂಡ ಅದೇ ಥರ ಆಯಿತು. ಎಷ್ಟೋ ತತ್ವಶಾಸ್ತ್ರಗಳನ್ನು ಓದಿದ್ರು, ರಾಮಾಯಣ, ಮಹಾಭಾರತ, ಭಾಗವತ ಇವನ್ನೆಲ್ಲ ಓದಿದ್ರು. ಎಷ್ಟು ಓದಿದ್ರು ಅವರ ಜೀವನದಲ್ಲೇ ಸಮಸ್ಯೆ ಬಂದಾಗ ಚಿಕ್ಕವರಾಗಿರೋಲ್ಲ ತಾಯಿನ ಕಳ್ಕೊಂಡ್ರು. ಅದಾದಮೇಲೆ ಕೂಡು ಕುಟುಂಬ,
ತಂದೆ ಅವ್ರ ಜೊತೆಗೆ ಅವರ ಅಣ್ಣಂದಿರು ಎಲ್ಲ ಒಟ್ಟಿಗೆ ಇದ್ದರು. ಇದ್ದಾಗ ಜಗಳಗಳು ಅದು ಇದೆಲ್ಲ ನಡೀತಾ ಇರ್ತದೆ. ಇವರಿಗೆ ಕಾಲು ಕೆರೆದು ಜಗಳ ಮಾಡಿ ಅಭ್ಯಾಸ ಇಲ್ಲ. ಆಮೇಲೆ ಮದುವೆ ಆಗಿದೆ. ಮನೆಯಲ್ಲಿ ಪ್ರತಿ ದಿವಸ ಮನಸ್ತಾಪ. ಶಾಂತಿ ಪ್ರಿಯರಾಗಿರ್ತಕ್ಕಂಥ ಇವರಿಗೆ ಮನೆಯೇ ಒಂಥರ ನರಕವಾಯಿತು. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈಗೇನು ಮಾಡೋದು? ತಂದೆ ಇರತಕ್ಕಂಥ ಮನೆಯನ್ನು ಬಿಟ್ಟು ಹೋದ ಅಂತ ಹೇಳಿದ್ರೆ ಮನೆ ಬಿಟ್ಟು ಹೋದ ಅಂಥೇಳಿ ಇದು ಬರ್ತದೆ. ಆಮೇಲೆ ಅಲ್ಲಿದ್ದರೆ ದಿನ ಬೆಳಗಾದರೆ ನರಕ ಅನುಭವಿಸ್ಬೇಕು. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಅನಿಸ್ಲಿಲ್ಲ, ಗೊತ್ತಾಗಲಿಲ್ಲ ಅವರಿಗೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ಆ ಒಂದು ಮನಸ್ಥಿತಿಯಲ್ಲಿದ್ದರು. ಹೆಂಡತಿನ ಕರ್ಕೊಂಡು ಅವರು ಹೋದರು. ಅಲ್ಲಿಂದ ಹೋಗಿ ಎಲ್ಲಿ ಹೋಗಬೇಕು ಅಂತ ಹೇಳಿ ಗೊತ್ತಿಲ್ಲ. ಹೋಗುವ ಕಲ್ಕತ್ತಾದಲ್ಲಿ ಅವ್ರು ಹೋಗ್ತಾ ಇರ್ತಕ್ಕಂಥ ಒಂದು ಕುದುರೆ ಗಾಡಿ ಅದು ಮುರಿದು ಹೋಗಿಬಿಟ್ಟು ಅಲ್ಲಿ ಹತ್ತಿರದಕ್ಕಂಥ ಒಬ್ಬ ಫ್ರೆಂಡ್ ಮನೆಗೆ ಹೋದರು. ಮನೆ ಬಿಟ್ಟು ಬಂದಿದ್ದಾನೇನು ಅಂತ ಹೇಳಿ ಅವನ ಫ್ರೆಂಡು ಕೂಡ ಅವನಿಗೆ ಉಳ್ಳಿಕ್ಕೆ ಬಿಡಲಿಲ್ಲ. ಕೊನೆಗೆ ದಕ್ಷಿಣೇಶ್ವರದ ಹತ್ರ ಅವ್ರ ತಂಗಿ ಇದ್ದರು. ಆ ತಂಗಿ ಮನೆಗೆ ಹೋದ್ರು ಇವರು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಮರುದಿವಸ ಮನಸ್ಸಿನಲ್ಲಿ ಎಷ್ಟೊಂದು ತಳಮಳ ನಡೀತಾ ಇತ್ತು ಅಂತ ಹೇಳಿದ್ರೆ, ಅವರ ಆ ಮನಸ್ಸು ಅಂತಕ್ಕಂಥ ಒಂಥರ ದಾವಾಗ್ನಿ ಥರ ಬೇಯ್ತಾ ಇತ್ತು ಅವರಿಗೆ. ಒಂದು ನಿಮಿಷ ಕೂಡ ಶಾಂತಿ ಇಲ್ಲ, ಮನಃಶಾಂತಿ ಅಂತಕ್ಕಂಥದ್ದಿಲ್ಲ. ಏನು ಮಾಡಬೇಕು ಅಂಥೇಳಿ ಕೊನೆಗೆ ಅವರ ಅಕ್ಕನ ಮನೇಲಿ ಒಬ್ಬ ಹುಡುಗ ಇದ್ದ, ಸಿದ್ದು ಅಂಥೇಳಿ. ಅವನು ಹೇಳ್ದ, ಇವರ ಮನಸ್ಸನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ತಿರುಗಾಡ್ಕೊಂಡು ಬರುವ, ತುಂಬ ತೋಟದ ಮನೆಗಳೆಲ್ಲ ಇವೆ ಇಲ್ಲಿ ಗಂಗಾ ತೀರದಲ್ಲಿ, ಸಾಕಷ್ಟು ತೋಟದ ಮನೆ ಎಲ್ಲ ಒಂದೊಂದು ನೋಡ್ಕೊಂಡು ಬಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತೇಳಿ ಕರ್ಕೊಂಡು ಹೋದ. ಹೀಗೆ ಒಂದೊಂದೇ ನೋಡಿಕೊಂಡು ಕೊನೆಗೆ ಇಲ್ಲಿ ಒಂದು ರಾಣಿ ರಾಸ್ಮಣಿ ಅವರೊಂದು ಕಾಳಿ ದೇವಸ್ಥಾನ ಕಟ್ಟಿಸಿದ್ದಾರೆ, ಅಲ್ಲಿ ಒಬ್ಬರು ಪರಮಹಂಸರು ಇರ್ತಾರೆ, ಇದನ್ನು ಕೂಡ ನೋಡ್ಕೊಂಡು ಬರುವ ಅಂಥೇಳಿ ಕರ್ಕೊಂಡು ಬಂದರು ದಕ್ಷಿಣೇಶ್ವರಕ್ಕೆ. ಶ್ರೀರಾಮಕೃಷ್ಣರಾಗ ದಕ್ಷಿಣೇಶ್ವರ ಇರ್ತಾಯಿದ್ರು. 1882 ಆ ಸಂದರ್ಭ ಬಂದರು ಇವರು. ಬಂದು ನೇರವಾಗಿ ಶ್ರೀರಾಮಕೃಷ್ಣರ ಕೋಣೆಗೆ ಅವರು ಹೋದರು. ಕೆಲವು ಜನ ಕೂತ್ಕೊಂಡಿದ್ರಲ್ಲಿ. ಕೂತ್ಕೊಂಡಿರ್ತಕ್ಕಂಥವರಿಗೆ ಶ್ರೀರಾಮಕೃಷ್ಣರು ಯಥಾವತ್ತಾಗಿ ಭಗವತ್ ಇದೆಲ್ಲ ಹೇಳ್ತಾಯಿದ್ರು. ಆಮೇಲೆ ಮಾತನಾಡ್ತಾ ಇರುವಾಗ ಅವರು ಹೇಳಿರ್ತಕ್ಕಂತಹ ಮಾತುಗಳನ್ನೆಲ್ಲ ಕೇಳಿ ಅವರಿಗೆ ಮಾಸ್ಟರ್ ಮಹಾಶಿಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಎಂಥ ಒಂದು ಆ ಒಂದು ವಾತಾವರಣ, ಆ ಒಂದು ಪರಿಸರ, ಎಂಥ ದಿವ್ಯವಾದ ಕ್ಷೇತ್ರ ಇದು, ಎಂಥ ಒಂದು ಮಹಾತ್ಮರು ಇವರು, ಶುಕದೇವನೇ ಭಾಗವತವನ್ನು ಹೇಳ್ತಾ ಇದ್ದಾನೋ ಅಂಥೇಳಿ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಆಮೇಲೆ ಅಲ್ಲಿಂದ ಕಾಳಿಕಾಲಯದೆಲ್ಲ ನೋಡಿಕೊಂಡು ಅಲ್ಲಿಂದ ತಿರುಗಿ ಬಂದು ಪುನಃ ಪರಮಹಂಸರೇನಾದರೂ ಮಾತನಾಡ್ಲಿಕ್ಕೆ ಸಿಗ್ತಾರಾ ಅಂಥೇಳಿ ಅವ್ರು ಹೋದರೆ, ಅವರು ಕೋಣೆ ಒಳಗಡೆ ಹೋಗಿ ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು ದಿವಸ ಬಾ ಅಂತ ಹೇಳಿದ್ರು. ಸಾಯಂಕಾಲ ಆಗೋಗಿತ್ತು ಆಲ್ರೆಡಿ. ಹಾಗಾಗಿ ಅವರು ಅಲ್ಲಿಂದ ಹೊರಟರು. ಮಾಸ್ಟರ್ ಮಹಾಶಯ ಸಂಪೂರ್ಣ ಬೇರೆ ವ್ಯಕ್ತಿಯಾಗಿದ್ದರು. ಶ್ರೀರಾಮಕೃಷ್ಣನ ನೋಡಿದ ಮೇಲೆ ಅವರು ಆ ಹಳೆಯ ನೆನಪುಗಳೆಲ್ಲ ಇದ್ದವಲ್ಲ, ಅವ್ರಿಗೆ ಏನೇನೋ ಸಮಸ್ಯೆಗಳು, ಅದು ಯಾವುದೂ ಜ್ಞಾಪಕ ಇರಲಿಲ್ಲ. ಇನ್ನೊಂದು ಸಲ ಬರಬೇಕು ಇವ್ರನ್ನ ಭೇಟಿ ಮಾಡಲಿಕ್ಕೆ ಅಂಥೇಳಿ. ಪುನಃ ಇನ್ನೊಂದು ಸಲ ಬರುವಲ್ಲಿ ತನಕ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರು. ಬಂದರು, ಅವರು ಭೇಟಿ ಮಾಡಿದ್ರು ಶ್ರೀರಾಮಕೃಷ್ಣರನ್ನ. ಆ ದಿವಸ ಶ್ರೀರಾಮಕೃಷ್ಣರಿಗೆ ಕ್ಷೌರ ಮಾಡಲಿಕ್ಕೆ ಅಂತೇಳಿ ಕ್ಷೌರಿಕ ಬಂದಿದ್ದ. ಅವ್ರು ಕೂತ್ಕೊಂಡಿದ್ದರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೋಣೆಯ ಹೊರಗಡೆಗೆ. ಆಮೇಲೆ ಇವರು ಆ ಕ್ಷೌರ ನಡೀತಾ ಇದ್ದರೆ ಇವರು ಮಾಸ್ಟರ್ ಮಹಾಶಯ ಹತ್ರ ಮಾತಾಡ್ತಾ ಇದ್ದಾರೆ. ಏನಪ್ಪ, ಏನು ಸಮಾಚಾರ, ಎಲ್ಲಿರ್ತಾ ಇದೆಯಾ ನೀನು, ಏನು ವ್ಯಕ್ತಿಗತವಾಗಿ ಕೆಲವು ವಿಷಯಗಳನ್ನು ತಿಳ್ಕೊಂಡ್ರು. ಕೊನೆಗೆ ಶ್ರೀರಾಮಕೃಷ್ಣರು ಒಂದು ಮಾತನ್ನು ಕೇಳಿದ್ರು, ನಿನಗೆ ಮದುವೆ ಆಗಿದೆಯಾ ಅಂಥೇಳಿ. ಹೌದು ಅಂತ ಹೇಳಿದ್ರು. ಶ್ರೀರಾಮಕೃಷ್ಣ ಹೇಳಿದ್ರು, ರಾಮ್ಲಾಲ್ ನೋಡು ಮದುವೆ ಆಗಿದೆಯಂತೆ, 26-27 ವರ್ಷ ವಯಸ್ಸವರಿಗೆ ಮದುವೆ ಆಗಿದೆಯಂತೆ ಅಂಥೇಳಿ. ಕೊನೆಗೆ ಶ್ರೀರಾಮಕೃಷ್ಣ ಕೇಳಿದ್ರು, ಇನ್ನು ಮಕ್ಕಳಿದ್ದಾರಾ ಅಂಥೇಳಿ. ಹೌದು ಅಂತ ಹೇಳಿದ್ರು. ನೋಡು ಮಕ್ಕಳು ಕೂಡ ಇದ್ದಾರಂತೆ ಅಂಥೇಳಿ. ಏನೋ ಒಂದು ದೊಡ್ಡ ಅವಘಡ ಆದ ಹಾಗೆ, ಅಪಘಾತ ಆದ ಹಾಗೆ ಶ್ರೀರಾಮಕೃಷ್ಣ ಹೇಳಿದ್ರು. ಇವನಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು, ಏನು ಇದು ಈ ಥರ ಮಾತಾಡ್ತಾ ಇದ್ದಾರೆ ಇವರು ಅಂಥೇಳಿ. ಶ್ರೀರಾಮಕೃಷ್ಣ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿನ್ನ ಹೆಂಡತಿ ಯಾವ ಥರದವಳು ಅಂಥೇಳಿ. ಆಗ ಶ್ರೀರಾಮಕೃಷ್ಣರು ಇವನು ಮಹೇಂದ್ರನಾಥ್ ಗುಪ್ತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಳ್ಳೆಯವಳೆ ಆದರೆ ಅಜ್ಞಾನಿಯವಳು ಅಂಥೇಳಿ. ಓ, ನೀನೊಬ್ಬ ದೊಡ್ಡ ಜ್ಞಾನಿಯೋ ಅಂತ ಶ್ರೀರಾಮಕೃಷ್ಣರು ಕೇಳಿದ್ರು. ಅವನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅಲ್ಲಿಯ ತನಕ ಯಾರ್ಯಾರು ಅವನನ್ನು ಭೇಟಿ ಮಾಡಿದ್ರು ಅವರೆಲ್ಲ ಇವನನ್ನು ಮೇಧಾವಿ ಅಂತೇಳಿ ಗೌರವಿಸ್ತಾರೆ. ಕಲ್ಕತ್ತಾ ಯೂನಿವರ್ಸಿಟಿ ಗ್ರ್ಯಾಜುಯೇಟ್, ವೆಸ್ಟರ್ನ್ ಫಿಲಾಸಫಿ ಓದಿದ್ದಾನೆ, ಈಸ್ಟರ್ನ್ ಫಿಲಾಸಫಿ ಓದಿದ್ದಾನೆ, ಓದದೇ ಇರೋ ಪುಸ್ತಕನೇ ಇಲ್ಲ, ಎಷ್ಟೆಷ್ಟೋ ಲಿಟ್ರೇಚರ್ ಓದಿದೆಲ್ಲ ಓದಿದ್ದಾನೆ, ತನ್ನ ದೊಡ್ಡ ಮಹಾಜ್ಞಾನಿ ಅಂತ ಅಂದ್ಕೊಂಡಿದ್ದ ಅವನು. ಅಂಥವನಿಗೆ ಶ್ರೀರಾಮಕೃಷ್ಣರು ಇನ್ನೊಬ್ಬ ದೊಡ್ಡ ಮಹಾಜ್ಞಾನಿಯು ಅಂತ ಕೇಳ್ತಾರೆ. ಅದು ಕೂಡ ಯಾರು? ಯಾವ ಪುಸ್ತಕವನ್ನು ಓದದೇ ಇರತಕ್ಕಂಥವ್ರು, ತಮ್ಮ ಹೆಸರನ್ನು ಸರಿಯಾಗಿ ಬರೀಲಿಕ್ಕೆ ಬರೋದಿಲ್ಲ ಅಂಥವ್ರು ಇವ್ರು ಕೇಳಿದ್ರೆ ಇನ್ನೊಬ್ಬ ದೊಡ್ಡ ಮಹಾಜ್ಞಾನಿಯೋ ಅಂಥೇಳಿ. ಆದರೆ
ಮಹೇಂದ್ರನಾಥ್ ಗುಪ್ತ ಮಾಸ್ಟರ್ ಮಹಾಶಯ, ಒಳ್ಳೆ ಸಂಸ್ಕಾರ ಇತ್ತು ಅವನಲ್ಲಿ. ಏನು ಅಂತ ಹೇಳಿದ್ರೆ ದೊಡ್ಡವ್ರು ಏನಾದರೂ ಹೇಳ್ತಾ ಇದ್ದರೆ ಕೇಳ್ತಾ ಇರಬೇಕು ಅದನ್ನ. ಹಾಗಾಗಿ ಅವನೇನು ಮಾಡ್ತಾನೆ ಅಂತೇಳಿದ್ರೆ 3-4 ಪ್ರಶ್ನೆಗಳನ್ನು ಕೇಳ್ತಾನೆ ಶ್ರೀರಾಮಕೃಷ್ಣರ ಹತ್ರ. ಅದಕ್ಕೆ ಶ್ರೀರಾಮಕೃಷ್ಣರು ಉತ್ತರವಾಗಿ ಏನು ಹೇಳ್ತಾರೋ ಅದೇ ಸಂಪೂರ್ಣ ಆ ವಚನವೇದದ ಸಾರಾಂಶ. ಮೊದಲನೇ ಭೇಟಿಯಲ್ಲಿ ಒಂದು 4 ಪ್ರಶ್ನೆಗಳನ್ನು ಕೇಳ್ತಾರೆ. ವಚನವೇದವನ್ನು ಓದಿದ್ರೆ ನೀವು ಅದನ್ನು ಓದಿ ಗೊತ್ತಾಗ್ತದೆ ನಿಮಗೆ. ಅದರಲ್ಲಿ ಶ್ರೀರಾಮಕೃಷ್ಣರ ಉಪದೇಶದ ಸಾರಾಂಶ ಸಿಗ್ತದೆ ನಮಗೆ. ಭಗವಂತನಲ್ಲಿ ಮನಸ್ಸನ್ನು ಹೇಗಿಡಬೇಕು, ಸಂಸಾರದಲ್ಲಿ ಹೇಗೆ ಜೀವನ ಮಾಡಬೇಕು, ಭಕ್ತಿ ಹೇಗೆ ಬೆಳೀತದೆ, ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರು ಮತ್ತೆ ಹೇಳ್ತಾರೆ, ಮತ್ತೊಮ್ಮೆ ಬಾ ಅಂಥೇಳಿ. ಪುನಃ ಪುನಃ ಬರೋದು ಪ್ರಾರಂಭವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಮಹೇಂದ್ರನಾಥ್ ಗುಪ್ತ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಡೈರಿ ಬರೋ ಅಭ್ಯಾಸ ಇತ್ತಲ್ಲ, ಹೀಗಾಗಿ ಅವರು ಹೇಳಿದ ಮಾತುಗಳನ್ನೆಲ್ಲ ಡೈರಿಯಲ್ಲಿ ಬರೆದುಕೊಳ್ತಾ ಇದ್ದ. ಸ್ಕೂಲಲ್ಲಿ ಟೀಚರ್ ಅವನು. ಈಶ್ವರಚಂದ್ರ ವಿದ್ಯಾಸಾಗರ್ ಒಂದು ಸ್ಕೂಲ್ ಇತ್ತು, ಅದರಲ್ಲಿ ಟೀಚರ್. ಹಾಗಾಗಿ ಯಾವಾಗ ಬೇಕಂದ್ರೆ ಆವಾಗ ಬರಲಿಕ್ಕಾಗ್ತಾ ಇರಲಿಲ್ಲ. ಕಲ್ಕತ್ತಾದಿಂದ ದಕ್ಷಿಣೇಶ್ವರ 5 ಮೈಲ್ ದೂರ. ಹೀಗಾಗಿ ವಾರಾಂತ್ಯದಲ್ಲಿ ಶನಿವಾರ ಅಥವಾ ಆದಿತ್ಯವಾರ ಬರೋನವನು. ಬಂದ್ಬಿಟ್ಟು ಶ್ರೀರಾಮಕೃಷ್ಣರ ಅದಾದಮೇಲೆ ಇನ್ನು 1 ವಾರ ಬರಲಿಕ್ಕಾಗೋದಿಲ್ಲಲ್ಲ. ಆಗ ಏನು ಮಾಡೋದು, ದಿನದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಕೋಣೆಗೆ ಹೋಗಿ ಕೂತ್ಕೊಂಡು ಏನೇನು ಬರೆದುಕೊಂಡಿದ್ದಾನೋ ಪುನಃ ಅದನ್ನು ಓದೋದು, ಆಮೇಲೆ ಅದರ ಮೇಲೆ ಧ್ಯಾನ ಮಾಡೋದು. ಒಂದಲ್ಲ ಎರಡಲ್ಲ, ನಿಧಾನವಾಗಿ ಎಷ್ಟು ವರ್ಷಗಳ ಕಾಲ ಬರ್ತಾ ಇದ್ನೋ ಪ್ರತಿಯೊಂದನ್ನು ಕೂಡ ಅವನು ನಮೂದಿಸ್ಕೊಳ್ತಿದ್ದಾನೆ ಡೈರಿಯಲ್ಲಿ. ಶ್ರೀರಾಮಕೃಷ್ಣ ಹತ್ರ ಬರ್ತಾ ಬರ್ತಾ ಇವನಲ್ಲಿ ಕೆಲವು ಬದಲಾವಣೆಗಳಾದವು. ಶ್ರೀರಾಮಕೃಷ್ಣರನ್ನು ಅವನೇನು ಮಾಡ್ದ ಅಂತೇಳಿ ತನ್ನ ಗುರು ಅಂತ ಹೇಳಿ ಸ್ವೀಕಾರ ಮಾಡ್ದ. ಇದಕ್ಕೆ ಕಾರಣಗಳೆಲ್ಲ ಇದೆ. ಒಂದು ದಿವಸ ಶ್ರೀರಾಮಕೃಷ್ಣವನಿಗೆ ಹೇಳಿದ್ರು, ನಿನ್ನನ್ನು ನೋಡಿದ ಕೂಡಲೇ ನನಗೆ ಗೊತ್ತಾಯಿತು ನೀನು ಇಲ್ಲಿಗೆ ಸೇರಿದವನು ಅಂಥೇಳಿ. ನಾನು ಸಾಮಾನ್ಯವಾಗಿ ಯಾರಾದರೂ ಬಂದರೆ ನೀನು ಯಾರು ಎತ್ತಂತ ಯಾರನ್ನು ಕೇಳೋದಿಲ್ಲ ನಾನು. ಆದರೆ ಯಾರು ನನ್ನವರು ಅಂತ ಅಂದ್ಕೊಳ್ತೀನೋ ಅವ್ರ ಹತ್ರ ನಾನು ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತೀನಿ. ನೀನು ಹಿಂದೆ ಒಂದು ಸಲ ನನ್ನ ದರ್ಶನದಲ್ಲಿ ಚೈತನ್ಯ ಮಹಾಪ್ರಭು ಅನ್ನೋ ಇದು ಸಂಕೀರ್ತನೆ ಮಾಡ್ಕೊಂಡು ಹೋಗುವಾಗ ಆ ಗೋಷ್ಠಿಯಲ್ಲಿ ನಿನ್ನನ್ನು ಬಲರಾಮನನ್ನು ಇಬ್ಬರನ್ನು ನೋಡಿದ್ದೀನಿ ನಾನು ಅಂತ ಹೇಳಿ ಶ್ರೀರಾಮಕೃಷ್ಣರು ಅವರು ಹಿಂದಿನ ಅವತಾರದಲ್ಲಿ ಚೈತನ್ಯರಾಗಿದ್ದರು ಅವರು. ಇದನ್ನು ಭೈರವಿ ಬ್ರಾಹ್ಮಣಿ ಹೇಳ್ತಾಳೆ. ಹೀಗಾಗಿ ಅದರಲ್ಲಿ ನಾನು ನೋಡಿದ್ದೆ ಅಂತಂದ್ರೆ ಅರ್ಥ ಏನು, ಶ್ರೀರಾಮಕೃಷ್ಣರ ಜೊತೆಗೆ ಚೈತನ್ಯ ಆಗಿರುವಾಗ ಕೂಡ ಬಂದಿದ್ದಾರೆ ಅಂಥದ್ದೊಂದು. ಅದಾದ ಮೇಲೆ ಶ್ರೀರಾಮಕೃಷ್ಣರು ಇನ್ನೊಂದು ಸಲ ಅವನ ಹತ್ರ ಕೇಳ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೇಳ್ತಾಯಿದ್ರು, ಯಾರಾದನ್ನು ಶ್ರೀರಾಮಕೃಷ್ಣರು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾತು ಕೇಳ್ತಾಯಿದ್ರು, ನನ್ನನ್ನು ನೋಡಿ ನಿನಗೇನು ಅನಿಸುತ್ತೆ ಅಂಥೇಳಿ. ಸಾಮಾನ್ಯವಾಗಿ ಕೆಲವರೆಲ್ಲ ಏನು ಅಂತ ಹೇಳಿದ್ರೆ ನಾನು ಭಾಳ ದೊಡ್ಡವನು ಅಂತ ಹೇಳಿಸ್ಕೊಳ್ಳಿಕ್ಕೆ ಅಂತೇಳಿ ಕೇಳ್ತಾರೆ ಆ ಥರ. ಆದರೆ ಶ್ರೀರಾಮಕೃಷ್ಣರು ಕೇಳ್ತಾ ಇದ್ದು ಆ ಅರ್ಥದಲ್ಲಿ ಅಲ್ಲ. ಅವನು ಯಾವ ಲೆವೆಲ್ನಲ್ಲಿದ್ದಾನೆ, ಎಷ್ಟೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ತಿಳ್ಕೊಂಡು ಮುಂದೆ ಹೇಗೆ ಅವನಿಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ. ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಬಹಳ ಕಷ್ಟ ನಿಮ್ಮ ಬಗ್ಗೆ ಹೇಳೋದು. ಅಲ್ಲ, ನನ್ನಲ್ಲಿ ನೀನು ಎಷ್ಟೋ ಜನ ಜ್ಞಾನಿಗಳನ್ನೆಲ್ಲ ಭೇಟಿ ಮಾಡಿದ್ಯಲ್ಲ, ನನ್ನಲ್ಲಿ ಎಷ್ಟು ಆಣೆ ಜ್ಞಾನ ಇದೆ ಹೇಳು ಅಂಥೇಳಿ. ಆಗ ಅವನು ಮಾಸ್ಟರ್ ಮಹಾಶಯ ಹೇಳ್ತಾನೆ, ಈ ಆಣೆಗಿಣೆ ಆ ಲೆಕ್ಕ ಎಲ್ಲ ನನಗೆ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ನನಗೆ ಗೊತ್ತು. ಏನು ಅಂತ ಹೇಳಿದ್ರೆ ಭಗವಂತ ಈ ಬೇರೆ ಜನರನ್ನೆಲ್ಲ ಮೆಷಿನಲ್ಲಿ ಮಾಡಿದ್ದಾನೆ. ಅವನ ಹತ್ರ ಒಂದು ಮೆಷಿನ್ ಇದೆ, ಆ ಮೆಷಿನಲ್ಲಿ ಮಾಡ್ತಾನೆ. ನಿಮ್ಮನ್ನು ಮಾತ್ರ ಅವನು ತನ್ನ ಕೈಯಲ್ಲೇ ಮಾಡಿದ್ದಾನೆ ಅಂಥೇಳಿ. ನಿಮ್ಮನ್ನು ಮಾತ್ರ ತನ್ನ ಕೈಯಲ್ಲೇ ಮಾಡಿದ್ದಾನೆ, ವಿಶೇಷವಾಗಿ ಮಾಡಿ. ನಿಮ್ಮಂಥವ್ರು ನಾನು ಯಾರೂ ನೋಡಲಿಲ್ಲ ಇಲ್ಲಿ ತನಕ. ನಿಮ್ಮಂಥ ಆ ಜ್ಞಾನ, ಆ ತ್ಯಾಗ, ವೈರಾಗ್ಯ ಇರತಕ್ಕಂಥ ವ್ಯಕ್ತಿಗಳಲ್ಲಿ ತನಕ ನಾನು ಯಾರನ್ನೂ ನೋಡಲಿಲ್ಲ ಅಂತ ಹೇಳ್ತಾನೆ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣ ಹೇಳ್ತಾರೆ ಭೇಷ್ ಅಂತ ಹೇಳ್ತಾರೆ. ಆಮೇಲೆ ತನ್ನ ಕೈಯಲ್ಲಿ ಮಾಡಿದೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣರು ಕೂಡ ನಗುತ್ತಾರೆ. ಅದಾದಮೇಲೆ ಒಂದು ಸಲ ಶ್ರೀರಾಮಕೃಷ್ಣನ ಮಾತನ್ನು ಕೇಳ್ತಾರೆ, ಮಾಸ್ಟರ್ ಮಹಾಶಯ ಮನೋಭಾವ ಯಾವ ಥರ ಇತ್ತು, ಅವನ ಜ್ಞಾನ ಯಾವ ಥರ ಇತ್ತು, ಶ್ರೀರಾಮಕೃಷ್ಣರ ಆ ಒಂದು ಸಂದೇಶವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಯಾವ ಥರ ಇತ್ತು ಅಂಥೇಳಿ ನೋಡಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ಒಂದು ದೊಡ್ಡ ಕ್ಷೇತ್ರ ಇದೆ, ಅನಂತದವರೆಗೆ ವ್ಯಾಪಿಸಿದೆ. ದಿಗಂತ ಒಂದೇ ಅಲ್ಲ, ದಿಗಂತದ ಮುಂದೆ ಅನಂತದವರೆಗೆ ವ್ಯಾಪಿಸಿದೆ. ಆದರೆ ನಿನ್ನ ಎದುರುಗಡೆಗೆ ಒಂದು ದೊಡ್ಡ ಗೋಡೆ ಇದೆ. ಆ ಗೋಡೆ ಇರೋದರಿಂದ ನಿನಗೆ ಆ ಕ್ಷೇತ್ರವನ್ನು, ಅನಂತ ಕ್ಷೇತ್ರವನ್ನು ನೋಡಲಿಕ್ಕೆ ಆಗೋದಿಲ್ಲ. ಈಗ ಆ ಗೋಡೆಯಲ್ಲಿ ಒಂದು ತೂತಿದೆ ಅಂದಿದ್ಕೋ, ಆ ಗೋಡೆಯಲ್ಲಿ ಒಂದು ತೂತಿದೆ, ನಿನಗೇನು ಅರ್ಥ ಆಯಿತು ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣರು. ನಮಗೇನಾದರೂ ಒಂದು ವೇಳೆ ಕೇಳಿದ್ದಿದ್ರೆ ಏನಾಗಿದೆ ಇವರಿಗೆ, ರಾತ್ರಿ ಸರಿ ನಿದ್ದೆ ಮಾಡಲಿಲ್ಲ ಅನಿಸುತ್ತೆ ಅಂಥೇಳಿ ಅನಿಸುತ್ತೆ ಅಲ್ವೇ.
ಆದರೆ ಮಹೇಂದ್ರನಾಥ್ ನೋಡಿ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಆ ತೂತಿದೆಯಲ್ಲ ಅದು ನೀವು. ಅನಂತ ಕ್ಷೇತ್ರ ಅಂತಕ್ಕಂಥ ಅನಂತ ಬ್ರಹ್ಮ, ಅನಂತ ಜ್ಞಾನ ಅದು. ಆ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಗೋಡೆ ನಮ್ಮ ಅಜ್ಞಾನ ಗೋಡೆ, ಅದು ನಮಗೆ ಅಡ್ಡ ಬರ್ತದೆ. ಆದರೆ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಆ ತೂತು ಅನ್ನತಕ್ಕಂಥದ್ದು ನೀವು. ನಿಮ್ಮ ಮೂಲಕ ಇಂಥದ್ದೊಂದು ಇದೆ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ. ಭಗವಂತನ ಅವತಾರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮನ್ನು ನೋಡಿದಾಗ ಗೊತ್ತಾಗತ್ತೆ ಭಗವಂತ ಹೇಗಿರ್ಬೋದು ಅಂಥೇಳಿ ಮಹೇಂದ್ರನಾಥ್ ಗುಪ್ತ ಹೇಳ್ತಾನೆ. ಅಂದರೆ ಶ್ರೀರಾಮಕೃಷ್ಣರ ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಅವನ ಸಾಮರ್ಥ್ಯವನ್ನು ನೋಡಿ. ಹೀಗಾಗಿ ಒಂದು ಸಲ ಶ್ರೀರಾಮಕೃಷ್ಣರ ತರುಣ ಶಿಷ್ಯ ಒಬ್ಬ ತಾರಕ್ ಅಂಥೇಳಿ, ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಏನೋ ಉಪದೇಶವನ್ನು ಕೊಡ್ತಾ ಇದ್ದಾರೆ, ಭಕ್ತರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ. ಅವನು ಬರ್ಕೊಳ್ತಾ ಇದ್ದ ಅದನ್ನ. ಶ್ರೀರಾಮಕೃಷ್ಣರು ಅದನ್ನು ನೋಡ್ಬಿಟ್ಟು, ಏನಪ್ಪ ಏನು ಮಾಡ್ತಾ ಇದ್ಯಾ ಅಂತ ಕೇಳಿದ್ರು. ನೀವು ಹೇಳ್ತಾ ಇದ್ದೀರಲ್ಲ ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ದೆ. ಅದು ನಿನ್ನ ಕೆಲಸ ಅಲ್ಲಪ್ಪ, ಅದನ್ನ ಮಾಡಲಿಕ್ಕೆ ಬೇರೊಬ್ಬ ಇದ್ದಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಅದು ನಿನ್ನ ಕೆಲಸ ಅಲ್ಲ, ಅದನ್ನ ಮಾಡಲಿಕ್ಕೆ ಬೇರೊಬ್ಬ ಇದ್ದಾನೆ ಅಂಥೇಳಿ. ಅವನು ಆ ನೋಟ್ಬುಕ್ ಇಟ್ಕೊಂಡಿದ್ನಲ್ಲ ಅದನ್ನ ತೊಗೊಂಡು ಗಂಗೆಯಲ್ಲಿ ಬಿಸಾಡಿ ಬರ್ತಾನೆ. ಯಾಕಂದರೆ ಶ್ರೀರಾಮಕೃಷ್ಣ ಒಂಥರ ಹೇಳಿದ್ರು ಅಂದ ಕೂಡಲೇ ನಿನ್ನ ಕೆಲಸ ಅಂದರೆ ಅಲ್ಲ ಅಂತ ಹೇಳಿದ್ರೆ ಏನರ್ಥ? ಅವರೆಲ್ಲ ಅಷ್ಟೊಂದು ಗುರುವಾಕ್ಯವನ್ನು ಪರಿಪಾಲನೆ ಮಾಡ್ತಾಯಿದ್ರು. ಅದನ್ನ ಅವನು ಯಾಕೆಂದರೆ ಇನ್ನೊಬ್ಬ ಅಂದರೆ ಯಾರು? ಮಹೇಂದ್ರನಾಥ್ ಗುಪ್ತ. ಶ್ರೀರಾಮಕೃಷ್ಣರು ಮಧ್ಯೆ ಮಧ್ಯೆ ದಕ್ಷಿಣೇಶ್ವರದ ಅಥವಾ ಎಲ್ಲಾದರೂ ಸಿಕ್ಕಿದಾಗ ಅವರು ಅನ್ನೋದು ಕೇಳ್ತಾಯಿದ್ರು, ಏನಪ್ಪ ಆ ದಿವಸ ಅಲ್ಲಿ ಹೋಗಿದ್ವಲ್ಲ, ನಾನು ಏನು ಹೇಳಿದೆ ಹೇಳು. ಆಗ ಮಹೇಂದ್ರನಾಥ್ ಗುಪ್ತ ಸ್ಪಷ್ಟ ಯಾವ ಥರ ಇದೆಯೋ ಆ ಥರ ಹೇಳ್ತಾ ಇದ್ದ. ಅವನು ಹೇಳಿದಾಗ ಅವನು ಅದನ್ನು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದು ಹೇಳಿದ್ರೆ, ಅಲ್ಲ ಅಲ್ಲ ಆ ಥರ ಅಲ್ಲ ನಾನು ಹೇಳಿದ್ದು, ನಾನು ಈ ಥರ ಹೇಳಿದೆ ಅಂಥೇಳಿ ಶ್ರೀರಾಮಕೃಷ್ಣ ಅದನ್ನ ಕರೆಕ್ಟ್ ಮಾಡ್ತಾಯಿದ್ರು. ಶ್ರೀರಾಮಕೃಷ್ಣ ಅದನ್ನ ಕರೆಕ್ಟ್ ಮಾಡ್ತಾಯಿದ್ರು, ಅವನ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋ ಹಾಗೆ. ಹಾಗಾಗಿ ಶ್ರೀರಾಮಕೃಷ್ಣರು ಇನ್ನೊಂದು ವಿಷಯ ಏನಿತ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ತಮ್ಮ ವ್ಯಕ್ತಿಗತ ಅಗತ್ಯಕ್ಕೋಸ್ಕರ ಯಾರನ್ನೂ ಏನೂ ಕೇಳ್ತಿರಲಿಲ್ಲ. ಅವರು ಜಗನ್ಮಾತೆ ನಾನು ನೋಡ್ಕೊಳ್ತಾಳೆ ಅಂಥೇಳಿ ಸಂಪೂರ್ಣವಾಗಿರ್ತಕ್ಕಂತಹ ನಂಬಿಕೆ. ಹಾಗಾಗಿ ಅವ್ರಿಗೆ ಏನು ಬೇಕೋ ಅದನ್ನ ಸಪ್ಲೈ ಮಾಡಲಿಕ್ಕೆ ಒಬ್ಬೊಬ್ಬರೇ ಬರ್ತಾಯಿದ್ರು ಒಬ್ಬ ಆ ಕಾಲಕ್ಕನುಗುಣವಾಗಿ. ಆದರೆ ಒಂದು ಸಣ್ಣ ಗಮಚ ಅಂತ ಹೇಳಿದ್ರೆ ಟವೆಲ್, ಸ್ನಾನ ಮಾಡೋ ಟವೆಲ್ ಇರ್ತದಲ್ಲ, ಆ ಥರದ್ದೆಲ್ಲ ಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ಮಹೇಂದ್ರನಾಥ್ ಗುಪ್ತನಿಗೆ ಹೇಳ್ತಾಯಿದ್ರು. ಅವ್ರು ಇನ್ನು ಯಾರ ಹತ್ರನೂ ಏನೂ ಕೇಳ್ತಿರಲಿಲ್ಲ. ನೋಡಪ್ಪ ನೀನು ನನ್ನವನು, ಹಾಗಾಗಿ ನಿನ್ನ ಹತ್ರ ಕೇಳಲಿಕ್ಕೆ ನನಗೇನೂ ಅಭಿಮಾನ ಇಲ್ಲ, ಹಾಗಾಗಿ ಒಂದೆರಡು ಇದನ್ನು ಟವಲ್ ತೊಗೊಂಡು ಬರ್ತೀಯಾ? ಶ್ರೀರಾಮಕೃಷ್ಣ ಕೇಳ್ತಾಯಿದ್ರು. ಇನ್ನು ಯಾರ ಹತ್ರನೂ ಏನೂ ಕೇಳ್ತಿರಲಿಲ್ಲ ಅವರು. ಅಂಥವರು ಮಹೇಂದ್ರನಾಥ್ ಗುಪ್ತನಲ್ಲಿ ಕೇಳ್ತಾಯಿದ್ರು. ಎಷ್ಟೊಂದು ಅವನನ್ನು ಪ್ರೀತಿಸ್ತಾಯಿದ್ರು. ನೀನು ಅಂದರೆ ನನ್ನವನೇ ಅಂಥೇಳಿ ಮಹೇಂದ್ರನಾಥ್ ಗುಪ್ತನಿಗೆ ಹೇಳ್ತಾಯಿದ್ರು. ಹೀಗಾಗಿ ಶ್ರೀರಾಮಕೃಷ್ಣರ ಬಳಿಗೆ ಬಂದಂತಹ ಆ ಮಹೇಂದ್ರನಾಥ್ ಗುಪ್ತ ಅವನಲ್ಲಿ ಎಂಥ ಒಂದು ಅದ್ಭುತ ಬದಲಾವಣೆ ಬಂತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರ ಮಹಾಸಮಾಧಿ ತನಕ ಅವರ ಸೇವೆಯನ್ನು ಮಾಡ್ದ. ಅವನಿಗೆ ಪುರುಸತ್ತಿದ್ದಾಗೆಲ್ಲ ಓಡಿ ಬರ್ತಾ ಇದ್ದ ದಕ್ಷಿಣೇಶ್ವರಕ್ಕೆ. ಅದಾದಮೇಲೆ ಕಲ್ಕತ್ತಾದಲ್ಲಿ, ಕಾಶಿಪುರದಲ್ಲಿ ಶ್ರೀರಾಮಕೃಷ್ಣರುವಾಗ ಅಲ್ಲಿ ಕೂಡ ಹೆಚ್ಚು ಕಡಿಮೆ ಪ್ರತಿ ದಿವಸ ಅವನು ಬರ್ತಾ ಇದ್ದ. ಹೇಗೋ ಸಮಯ ಮಾಡಿಕೊಂಡು ಶ್ರೀರಾಮಕೃಷ್ಣನ ಭೇಟಿ ಮಾಡಲಿಕ್ಕೆ, ಪ್ರಣಾಮ ಮಾಡ್ಕೊಂಡು ಹೋಗಲಿಕ್ಕೆ, ಅವರ ಸೇವೆ ಯಾವ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯವಾದೆಲ್ಲ ರೀತಿಯಿಂದ ಅವನು ಮಾಡ್ದ. ಶ್ರೀರಾಮಕೃಷ್ಣರ ಮಹಾಸಮಾಧಿ 1886ರಲ್ಲಾಯಿತು. ಅದಾದಮೇಲೆ ಶ್ರೀರಾಮಕೃಷ್ಣರ ಶಿಷ್ಯರೆಲ್ಲ ಸೇರಿಕೊಂಡು ಬರಾನಗರ ಮಠ ಸ್ಥಾಪನೆ ಮಾಡಿದ್ರು. ಅಲ್ಲಿ ಮಹೇಂದ್ರನಾಥ್ ಗುಪ್ತ ಹೋಗ್ತಾ ಇದ್ದ. ಮಧ್ಯೆ ಮಧ್ಯೆ ಹೋಗಿ ಅವನು ಅವರಲ್ಲಿ ಸಮಯವನ್ನು ಕಳೆದು ಬರ್ತಾ ಇದ್ದ. ಶ್ರೀರಾಮಕೃಷ್ಣರ ಈ ಮಾತುಗಳು, ಅವರಿಗೆ ಉಪದೇಶಗಳು, ಅದನ್ನ ಚರ್ಚೆ ಮಾಡೋದು, ಅವ್ರ ಬಗ್ಗೆ ಮಾತನಾಡ್ಕೊಳ್ಳೋದು, ಇದರಲ್ಲಿ ಸಮಯವನ್ನು ಕಳೀತಾ ಇದ್ದರು. ಅದಾದಮೇಲೆ ಶಾರದಾ ಮಾತೆ ಅವರು ಅಂತ ಹೇಳಿದ್ರೆ ಅವನಿಗೆ ಯಾವಾಗಲೂ ತುಂಬ ಇಷ್ಟ. ಹೀಗಾಗಿ ಅವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮಹೇಂದ್ರನಾಥ್ ಗುಪ್ತ ಶ್ರೀರಾಮಕೃಷ್ಣ ಮಹಾಸಮಾಧಿಯ ನಂತರ 3 ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ಒಂದರಲ್ಲಿ ಹೆಡ್ ಮಾಸ್ಟರ್ ಆಗಿ, ಇನ್ನೊಂದು 2 ಶಾಲೆಯಲ್ಲಿ ಹೋಗಿ ಕೆಲವೊಂದು ವಿಷಯಗಳನ್ನು ಹೇಳಿ ಬರ್ತಾ ಇದ್ದ. ಅದರಲ್ಲಿ ಒಂದು ಶಾಲೆಯಲ್ಲಿ ಮಾಡಿದ ಕೆಲಸ ಏನಿದೆಯೋ ಅದರದ್ದು ಹಣ ಎಲ್ಲ ಬರಾನಗರ ಮಠಕ್ಕೆ ಕೊಡ್ತಾ ಇದ್ದ. ಇನ್ನೊಂದು ಶಾಲೆಯಲ್ಲಿ ಮಾಡಿ ಬಂದ ಹಣವನ್ನೆಲ್ಲ ಶಾರದಾ ಮಾತೆಯರ ಉಪಯೋಗಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದ. ಅವನ ಸೇವಾ ಭಾವವನ್ನು ನೋಡಿ. ಅವನ ಕುಟುಂಬ ಇದೆ, ಹೆಂಡತಿ ಇದ್ಲು, ಮಕ್ಕಳಿದ್ದಾರೆ, ಅವರ ವಿದ್ಯಾಭ್ಯಾಸ, ಅದಕ್ಕೆಲ್ಲ ಇನ್ನೊಂದು ಶಾಲೆಯಿಂದ. ಹೀಗೆ ಅವನು ಅದರ ಜೊತೆಗೆ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಅವರ ಮಾತುಗಳೇನಿದೆಯೋ ಯಾವುದು ಬರ್ಕೊಂಡಿದ್ನೋ ಅದು ಪ್ರತಿ ದಿವಸ ಓದೋದು, ಆಮೇಲೆ ಅದ್ರ ಮೇಲೆ ಧ್ಯಾನ ಮಾಡೋದು. ಸಾಯಂಕಾಲ ಆದಮೇಲೆ, ದಿನದ ಕೆಲಸ ಆದಮೇಲೆ ಕೂತ್ಕೊಂಡು ಹೋಗಿ ಅದು ಮಾಡೋದು.
ಹೀಗೆ ಮಾಡ್ತಾ ಇರುವಾಗ ಕೊನೆಗೆ ಕೆಲವರೆಲ್ಲ ಶ್ರೀರಾಮಕೃಷ್ಣ ಉಕ್ತಿ ಅಂತ ಹೇಳಿ ರಾಮಚಂದ್ರ ದತ್ತ ಇಂಥವರೆಲ್ಲ ಅದನ್ನ ಇದು ಮಾಡಲಿಕ್ಕೆ ಪಬ್ಲಿಷ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಮಹೇಂದ್ರನಾಥ್ ಗುಪ್ತ ಕೂಡ ಒಂದು ಹ್ಯಾಂಡ್ ಬಿಲ್ ಥರ ಮಾಡ್ತಾನೆ, ಒಂದು ಬ್ರೋಷರ್ ಥರ, ಶ್ರೀರಾಮಕೃಷ್ಣರ ಉಕ್ತಿ ಅಂಥೇಳಿ. ಅದನ್ನ ಮಾಡಿದಾಗ ಅದನ್ನು ಸ್ವಾಮಿ ವಿವೇಕಾನಂದರು ಓದ್ತಾರೆ. ಓದ್ಬಿಟ್ಟು ಬಹಳ ಆಶ್ಚರ್ಯವಾಗುತ್ತೆ ಅವರಿಗೆ. ಆಗ ಅವ್ರು ಹೇಳ್ತಾರೆ ಮಹೇಂದ್ರನಾಥ್ ಗುಪ್ತನಿಗೆ, ನೋಡಪ್ಪ ಬಹಳ ಚೆನ್ನಾಗಿ ಬರೆದಿದ್ಯಾ, ಇದೊಂದು ಒರಿಜಿನಾಲಿಟಿ ಇದೆ ಇದರಲ್ಲಿ ನಿಜ ಹೆಸರಿಗೆ ತಕ್ಕ ಹಾಗೆ ನೀನು ಗುಪ್ತವಾಗಿದೆಯಾ, ಶ್ರೀರಾಮಕೃಷ್ಣರೇ ಸಂಪೂರ್ಣವಾಗಿದ್ದಾರೆ ಇದರಲ್ಲಿ. ಹಾಗಾಗಿ ಇದು ಕೇವಲ ಒಂದು ಬ್ರೋಷರ್ ಆದರೂ ಸಾಕಾಗೋದಿಲ್ಲ, ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಶಾರದಾ ಮಾತೆಯವರಿಗೆ ಒಂದು ಸಲ ಓದಿ ಹೇಳ್ತಾನೆ. ಓದಿ ಹೇಳಿದಾಗ ಅದನ್ನು ಶಾರದಾ ಮಾತೆಯವರು ಕೂಡ ತುಂಬ ಸಂತೋಷ ಪಡ್ತಾರೆ. ನೋಡಪ್ಪ ಇದಕ್ಕೋಸ್ಕರನೇ ನೀನು ಕರ್ಕೊಂಡು ಬಂದಾಗಿದೆ ಶ್ರೀರಾಮಕೃಷ್ಣರು, ಹಾಗಾಗಿ ಈ ಥರ ಒಂದು ಮಾಡಿದ್ರೆ ಸಾಧ್ಯವಾಗೋದಿಲ್ಲ, ನೀನು ಏನೇನು ಪಡೆದಿದೆಯೋ ಶ್ರೀರಾಮಕೃಷ್ಣದ ಅದನ್ನೆಲ್ಲ ನೀನು ರೆಕಾರ್ಡ್ ಮಾಡಬೇಕು, ಬರಿಬೇಕು, ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಹೇಳ್ತಾರೆ. ಅವನು ಬರ್ಕೊಂಡಿರೋದು ಡೈರಿ ರೂಪದಲ್ಲಿತ್ತು, ಆದರೆ ಅದನ್ನು ಪುಸ್ತಕ ರೂಪದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಯಾಕಂತ ಹೇಳಿದ್ರೆ ಡೈರಿಯಲ್ಲಿ ಯಾವಾಗಲೂ ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಳ್ತಾರೆ, ಅದನ್ನ ಲಾಂಗ್ ಹ್ಯಾಂಡಲ್ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಕೆಲವೊಮ್ಮೆ ಯಾವುದಾದ್ರೂ ಒಂದು ಸನ್ನಿವೇಶ ಅದನ್ನು ಬರಿಬೇಕಾದ್ರೆ 2-3 ದಿವಸ ತಗೊಳ್ತಾ ಇತ್ತಂತೆ ಕೂತ್ಕೊಂಡು ಧ್ಯಾನ ಮಾಡೋದು. ಆಮೇಲೆ ಇದನ್ನು ಬರೆಯುವಾಗ, ಇದನ್ನು ಪುಸ್ತಕ ರೂಪದಲ್ಲಿ ಅದನ್ನ ಬರೆಯುವಾಗ ಮಹೇಂದ್ರನಾಥ್ ಗುಪ್ತ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಹವಿಷ್ಯಾನ್ನ ಸ್ವೀಕರಿಸಿ ಒಬ್ಬ ತಪಸ್ವಿಯ ಹಾಗೆ ಕೂತ್ಕೊಂಡು ಆ ಕೆಲಸದಲ್ಲಿ ತೊಡ್ಕೊಳ್ತಾ ಇದ್ರು ಅವರು. ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕು, ನಿದ್ದೆ ಬರಬಾರ್ದು, ಏಕಾಗ್ರತೆ ಬರಬೇಕು, ಇದೆಲ್ಲ ಕಾರಣದಿಂದಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾ ಅವರು ಈ ಒಂದು ಇದನ್ನು ಬರಿತಾ ಇದ್ದರು. ಬರೆದು ಅದನ್ನು ಮೊದಲನೇ ಸಂಪುಟ ಬಂತು. ಅದನ್ನ ಓದ್ದವರೆಲ್ಲರಿಗೂ ಎಷ್ಟೊಂದು ಸಂತೋಷವಾಯಿತು ಅಂತ ಹೇಳಿದ್ರೆ, ಮುಂದಿನದು ಯಾವಾಗ ಅಂಥೇಳಿ ಉದ್ಬೋಧನದಲ್ಲಿ ಕೂಡ ಅದನ್ನ ಒಂದು ಮಾಸಪತ್ರಿಕೆ, ಬಂಗಾಳಿ ಮಾಸಪತ್ರಿಕೆಯಲ್ಲಿ ಅದರಲ್ಲಿ ಬರೆದು ಕೊಡ್ತಾಯಿದ್ರು. ಆ ಮಾಸ್ಟರ್ ಮಹಾಶಯ ಮಾಡಿದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಮೊದಲನೇ ಸಲ ಅವನು ಹ್ಯಾಂಡ್ ಬಿಲ್ಲಲ್ಲಿ ಬರೆದಾಗ ಸ್ವಲ್ಪ ಭಾಷೆಯನ್ನು ಚೆನ್ನಾಗಿ ಮಾಡಿ ಬರೆದವನು. ಅದನ್ನು ಓದಿದಂತಹ ರಾಮಚಂದ್ರ ದತ್ತ, ಶ್ರೀರಾಮಕೃಷ್ಣರ ಭಕ್ತ, ಅವನು ಹೇಳ್ದ ಏನು ಅಂತ ಹೇಳಿದ್ರೆ, ನೋಡಪ್ಪ ಶ್ರೀರಾಮಕೃಷ್ಣರು ಮಾತನಾಡಿದ್ದು ಗ್ರಾಮ್ಯ ಭಾಷೆಯಲ್ಲಿ, ಅದು ಗ್ರಾಮ್ಯ ಭಾಷೆಯಲ್ಲಿದ್ದರೆ ಒಳ್ಳೆಯದು, ಅದಕ್ಕೆ ಒಂದು ಸೌಂದರ್ಯ, ಹಾಗಾಗಿ ಆ ಭಾಷೆಯಲ್ಲೇ ಬರಿ ಅಂಥೇಳಿ. ಹಾಗಾಗಿ ಬಂಗಾಳಿಯಲ್ಲಿ ನೀವು ಓದಿದ್ರೆ ಶ್ರೀರಾಮಕೃಷ್ಣರು ಯಾವ ಒಂದು ಭಾಷೆಯಲ್ಲಿ ಮಾತನಾಡಿದಾರೋ ಅದೇ ಪದಗಳನ್ನು ಉಪಯೋಗಿಸಿ ಮಾಸ್ಟರ್ ಮಹಾಶಯ ಅದನ್ನು ಬರೆದಿದ್ದಾರೆ. ಯಾಕೆಂದರೆ ಅದಕ್ಕೆ ಒಂದು ಆ ಸೊಗಡು ಅಂತ ಹೇಳ್ತೇವೆ ಕನ್ನಡದಲ್ಲಿ, ಆ ಒಂದು ವೈಭವ, ಆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಇದು ಬರತಕ್ಕಂಥದ್ದು ಅವರು ಒರಿಜಿನಲ್ ಯಾವ ಥರ ಹೇಳಿದಾರೋ ಮೂಲತರವಾಗಿ ಆಗ ಮಾತ್ರ ಆ ಒಂದು ಅರ್ಥ ಬರ್ತದೆ. ಹಾಗಾಗಿ ಅದೇ ಭಾಷೆಯಲ್ಲಿ ಯಾವುದೇ ರೀತಿಯ ಅದಕ್ಕೆ ಮಿಕ್ಸ್ ಮಾಡ್ದೇನೆ ಹಾಗೂ ಹೇಗಿದೆಯೋ ಹಾಗೆ ಸಂಪೂರ್ಣವಾಗಿ ಒರಿಜಿನಲ್ ಬಂಗಾಳಿಯಲ್ಲಿ ಅದು ಬಂದಾಗ 5 ಭಾಗಗಳಲ್ಲಿ ಬಂದಿತ್ತು. ಇದಕ್ಕೆ ಅವರಿಗೆ ಸುಮಾರು 20 ವರ್ಷಗಳ ಸಮಯ ತಗೊಳ್ತು ಅವರಿಗೆ, ಮಾಸ್ಟರ್ ಮಹಾಶಯಗೆ ಇದನ್ನು ಬರೀಲಿಕ್ಕೆ, ಸಂಪೂರ್ಣಗೊಳಿಸಲಿಕ್ಕೆ. ಆಮೇಲೆ ಇದನ್ನು ಬರೆಯುವಾಗ ಶ್ರೀರಾಮಕೃಷ್ಣ ಕಥಾಮೃತ ಅಂಥೇಳಿ, ಅದು ಬಂಗಾಳಿಯಲ್ಲಿ ಶ್ರೀರಾಮಕೃಷ್ಣ ಕಥಾಮೃತ ಅಂಥೇಳಿ. ಕಥಾ ಅಂತ ಹೇಳಿದ್ರೆ ಕತೆ ಅಂತ ಹೇಳಿಲ್ಲ, ಕನ್ನಡದಲ್ಲಿ ಕತೆ ಅಂತ ಆ ಥರ ಅಲ್ಲ. ಕಥಾ ಅಂತ ಹೇಳಿದ್ರೆ ವಚನ, ನಾವು ವಚನ ಅಂತ ಹೇಳ್ತೀವಿ, ಮಾತುಗಳು ಅಂತ ಹೇಳ್ತೀವಲ್ಲ, ಕಥಾ ಅಂತ ಹೇಳಿದ್ರೆ ವಚನ, ಮಾತುಗಳು. ಅಮೃತ, ಕಥಾಮೃತ. ಹಾಗಾಗಿ ಅದನ್ನು ಬರೆಯುವಾಗ ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಬರೀತಾರೆ ಅವರು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾ ಜನಾಃ. ಅದು ಭಾಗವತದ್ದು. ಭಾಗವತದಲ್ಲಿ ಗೋಪಿಯರು ಶ್ರೀಕೃಷ್ಣನಿಗೆ ಹೇಳ್ತಾರೆ ಈ ಮಾತನ್ನು, ತವ ಕಥಾ ಅಮೃತಂ, ನಿನ್ನ ಮಾತುಗಳು ಅಮೃತ ಸದೃಶವಾಗಿವೆ. ತವ ಕಥಾಮೃತಂ ತಪ್ತ ಜೀವನಂ, ನಮ್ಮಂತಹ ಈ ಜೀವನದಲ್ಲಿ ನೊಂದು ಬೆಂದು ಆ ತಾಪದಿಂದ ಇವರಿಗೆ ಅಮೃತವಾಗಿ ಅವು ಬರ್ತಾ ಇವೆ ಅಂತ ಹೇಳ್ತಾರೆ. ಕವಿಭಿರೀಡಿತಂ ಕಲ್ಮಶಾಪಹಂ, ನಮ್ಮ ಮನಸ್ಸಿನ ಕಲ್ಮಶಗಳನ್ನು ಹರಿಸ್ತಾವೆ. ಆಮೇಲೆ ದೊಡ್ಡ ದೊಡ್ಡ ಸಂತರುಗಳು ಕೂಡ ಅದನ್ನ ಗ್ರಹಣೆ ಮಾಡಿದ್ದಾರೆ. ಶ್ರವಣಮಂಗಲಂ, ಕೇಳಲಿಕ್ಕೆ ನಮ್ಮ ಕಿವಿಡಿಗೆ ಎಷ್ಟೊಂದು ಇಂಪಾಗಿವೆ ಅಂತ ಹೇಳಿದ್ರೆ, ಶ್ರೀಮದಾತತಂ, ಅಷ್ಟೇ ವ್ಯಾಪ್ತವಾಗಿವೆವು, ಅಷ್ಟೇ ವ್ಯಾಪ್ತವಾಗಿವೆ. ಭುವಿ ಗೃಣಂತಿತೆ ಭೂರಿದಾ ಜನಾಃ, ಈ ಒಂದು ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಇದನ್ನ ಗ್ರಹಿಸಬೇಕು. ಯಾರು ಗ್ರಹಣ ಮಾಡ್ತಾರೋ ಅವರ ಜೀವನ ಪಾವನವಾಗ್ತದೆ
ಅನ್ನತಕ್ಕಂಥ ಈ ಮಾತನ್ನು ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ಇವರು ಆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತವ ಕಥಾ ಅಮೃತಂ, ಆ ಕಥಾಮೃತ ಅಂತಕ್ಕಂಥದ್ದನ್ನು ಅವರು ತೊಗೊಂಡಿದ್ದಾರೆ. ಅದರಿಂದ ಶ್ರೀರಾಮಕೃಷ್ಣ ಕಥಾಮೃತ ಅಂತ ಹೇಳಿ ಮೂಲದಲ್ಲಿ 5 ವಾಲ್ಯೂಮಲ್ಲಿ ಅದು ಬಂತು. 5ನೇ ವಾಲ್ಯೂಮು ಅದು ಪ್ರಿಂಟಿಗೆ ಹೋದಾಗ ಶರೀರ ತ್ಯಾಗವನ್ನು ಮಾಡಿದ್ರು ಅವರು. ಅಂದರೆ ಅದನ್ನ ಬರೆದು ಅದರ ಪ್ರೂಫ್ ರೀಡಿಂಗ್ ಮಾಡಿ ಫೈನಲ್ ಪ್ರಿಂಟಿಂಗಿಗೆ ಹೋದ್ಮೇಲೆ 1937ನೇ ಇಸ್ವಿಯಲ್ಲಿ ಮಾಸ್ಟರ್ ಮಹಾಶಯ ಶರೀರವನ್ನು ತ್ಯಾಗ ಮಾಡಿದ್ರು. ಅಂದರೆ ಅರ್ಥ ಏನು? ಈ ಕಥಾಮೃತವನ್ನು ವಚನವೇ, ಕನ್ನಡದಲ್ಲಿ ಅದನ್ನ ತರ್ಜುಮೆ ಮಾಡಿದಾಗ ವಚನ ವೇದ, ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೆಸರನ್ನು ಕೊಟ್ಟರು. ಈ ವಚನ ವೇದವನ್ನು ಬರೀಲಿಕ್ಕೋಸ್ಕರನೇ ಅವರು ಮಾಸ್ಟರ್ ಮಹಾಶಯ ಜನ್ಮವೆತ್ತಿ ಬಂದಿದ್ದರು. ಹಾಗಾಗಿ ಅವರನ್ನು ವಚನ ವೇದ ವ್ಯಾಸ ಅಂತ ಹೇಳ್ತಾರೆ. ಆದರೆ ಮಾಸ್ಟರ್ ಮಹಾಶಯದ್ದು ಕೇವಲ ಇದು ಒಂದೇ ಅಲ್ಲ. ಅವರು ಯಾತಕ್ಕೋಸ್ಕರ ಇದನ್ನು ಮಾಡಿದ್ರು? ಮೂಲತಃ ಅವರೇನು ಮಾಡಿದರು ಅಂತ ಹೇಳಿದ್ರೆ, ತಮ್ಮ ರೆಫರೆನ್ಸ್ಗೋಸ್ಕರ ಅಂತೇಳಿ ಬರ್ಕೊಂಡಿದ್ರು ಅದನ್ನೆಲ್ಲ. ಅದಕ್ಕೋಸ್ಕರನೇ ಉಪಯೋಗಿಸ್ತಾ ಇದ್ರು ಅವರು. ಅಂದರೆ ಪ್ರತಿ ದಿವಸ ಸಾಯಂಕಾಲ ಎಲ್ಲ ಕೆಲಸ ಆದಮೇಲೆ ಅದರಿಂದ ಓದೋದು, ಆ ಡೈರಿಯಿಂದ ಓದೋದು, ಅದರ ಮೇಲೆ ಧ್ಯಾನ ಮಾಡೋದು, ಅದರಿಂದ ಆನಂದವನ್ನು ಪಡಿತಾಯಿದ್ರು. ಆ ಲೀಲಾ ಇದು ಅಂತ ಹೇಳ್ತಾರೆ, ಚಿಂತನ ಅಂತ ಹೇಳ್ತಾರೆ. ಭಗವಂತನ ಭಕ್ತಿಯಲ್ಲಿ ಅದು ಒಂದು ಲೀಲಾ ಚಿಂತನ. ಶ್ರೀರಾಮಕೃಷ್ಣ ಆ ಲೀಲಾ ಚಿಂತನವನ್ನು ಮಾಡ್ತಾ ತಮ್ಮ ಸಮಯವನ್ನು ಕಳೀತಾ ಇದ್ರು ಆನಂದದಿಂದ. ಆದರೆ ಅವರಿಗೆ ಬರ್ತಾ ಒಂದು ವಿಷಯ ಗೊತ್ತಾಯಿತು. ಶ್ರೀರಾಮಕೃಷ್ಣರು ಇದನ್ನು ಕೇವಲ ನನಗೋಸ್ಕರ ಹೇಳಿದ್ದಲ್ಲ, ಇಡೀ ಪ್ರಪಂಚಕ್ಕಾಗಿ ಅವರು ಹೇಳಿದ್ದು. ಹಾಗಾಗಿ ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅನ್ನತಕ್ಕಂತ ಹೇಳಿ ಅಂತಃಪ್ರೇರಣೆ ಆಯಿತು ಅವರಿಗೆ. ಒಂದು ಲೆಕ್ಕದಲ್ಲಿ ಶ್ರೀರಾಮಕೃಷ್ಣರೇ ಅದನ್ನು ಅವರ ಮನಸ್ಸಿನಲ್ಲಿ ಆ ಭಾವನ ಉದಯವಾಗುವಂತ ಮಾಡಿದ್ರು. ಹೀಗಾಗಿ ಶ್ರೀರಾಮಕೃಷ್ಣ ಮಹಾಸಮಾಧಿಯ ನಂತರ ಅದನ್ನ ನಿಧಾನವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಸುಮಾರು 20-25 ವರ್ಷಗಳ ಕಾಲ ತಗೊಂಡಿದ್ದಾರೆ ಅವರು ಇದನ್ನು ಬರೀಲಿಕ್ಕೆ. ಹಾಗಾಗಿ ಅವರ ಇಡೀ ಜೀವನ ಈ ಶ್ರೀರಾಮಕೃಷ್ಣ ವಚನ ವೇದವನ್ನು ಬರೀಲಿಕ್ಕೋಸ್ಕರ ಅಂತ ಹೇಳಿ ಇತ್ತು. ಅದನ್ನು ಓದಿದಂತಹ ಎಷ್ಟೋ ಜನ ಪಾಶ್ಚಾತ್ಯ ಮೇಧಾವಿಗಳು ಕೂಡ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತ ಅವನು ಏನು ಹೇಳಿದ್ದಾನೋ ಅದನ್ನು ಯಥಾವತ್ತಾಗಿ ಬರೆದಿರ್ತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ಮೊದಲನೆಯ ಸಾರಿ ಅವನ ಇರತಕ್ಕಂಥವರು ಅದನ್ನು ಆಗಿಂದಾಗ್ಗೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಹೇಗಿದೆಯೋ ಹಾಗೆ ಪ್ರಪಂಚಕ್ಕೆ ಉಣಬಡಿಸಿದ್ದು ಇದು ಅಂಥೇಳಿ ಅದರ ಬಗ್ಗೆ ಕಥಾಮೃತದ ಬಗ್ಗೆ ಹೇಳ್ತಾರೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಬಳಿಗೆ ಬಂದಾಗ ಅವರ ಆ ವಚನವನ್ನು ಕೇಳಿದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ಒಂದು ಆಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಬಂತು. ಅವರು ಬಂದಾಗ ಶ್ರೀರಾಮಕೃಷ್ಣ ಬಳಿ ಬಂದಾಗ ಹೇಗಿತ್ತು ಅವರ ಮನಸ್ಥಿತಿ? ಆ ಜ್ವಾಲಾಮುಖಿಯಾಗಿತ್ತು. ಜೀವನದ ಎಲ್ಲ ಕಷ್ಟಗಳನ್ನು ಎದುರಿಸಿ ಇನ್ನು ಆತ್ಮಹತ್ಯೆ ಒಂದೇ ಮಾರ್ಗ ಅನ್ನತಕ್ಕಂಥ ಆ ಒಂದು ಮನೋಭಾವದಿಂದ ಶ್ರೀರಾಮಕೃಷ್ಣ ಬಳಿಗೆ ಬಂದವರು. ಶ್ರೀರಾಮಕೃಷ್ಣರ ಈ ಒಂದು 4-5 ವರ್ಷಗಳ ಅವರ ಸಹವಾಸದಲ್ಲಿ ಅವರ ಮಾತುಗಳನ್ನು ಕೇಳಿ ಅದರ ಇದನ್ನು ಮನನವನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಅದನ್ನು ಮಾಡ್ತಾ ಇದರಿಂದಾಗಿ ಏನಾಯಿತು, ಅವರ ಆಲೋಚನೆಯಲ್ಲೇ ಆ ಒಂದು ಆಮೂಲಾಗ್ರ ಬದಲಾವಣೆ ಬಂತು. ಶ್ರೀರಾಮಕೃಷ್ಣರು ಏನು ಹೇಳಿದ್ರು ಗೃಹಸ್ಥ ಭಕ್ತರಿಗೆ? ದೋಣಿ ನೀರಿನಲ್ಲಿ ತೇಲ್ತಾ ಇರಬೇಕು, ಆದರೆ ನೀರು ದೋಣಿ ಒಳಗಡೆ ಬರಬಾರ್ದು. ಅದೇ ರೀತಿಯಾಗಿ ಭಕ್ತನಾಗಿರ್ತಕ್ಕಂಥವನು ಸಂಸಾರದಲ್ಲಿ ಇರಬೇಕು, ಆದರೆ ಸಂಸಾರಿಕತೆ ಅನ್ನತಕ್ಕಂಥದ್ದು ಜೀವನದಲ್ಲಿ ಒಳಗಡೆ ಪ್ರವೇಶ ಮಾಡಬಾರ್ದು ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು. ಅಂಥದ್ದೊಂದು ಜೀವನವನ್ನು ಜೀವಿಸಿ ತೋರಿಸಿದ್ರು ಅವರು ಮಾಸ್ಟರ್ ಮಹಾಶಯ. ಅವರು ಸಂಸಾರದಲ್ಲಿದ್ದರು, ತಮ್ಮ ಕುಟುಂಬವನ್ನು ಪೋಷಿಸ್ತಕ್ಕಂಥದ್ದು, ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡೋದಿರಬಹುದು, ಜಾಬ್ ಮಾಡೋದಿರಬಹುದು, ಎಲ್ಲ ಪ್ರತಿಯೊಂದನ್ನು ಮಾಡಿದ್ದಾರೆ ಅವರು. ಯಾವುದನ್ನೂ ಕೂಡ ಕಡೆಗಣಿಸಲಿಲ್ಲ ಅವರು, ಯಾವ ಕರ್ತವ್ಯನೂ ಕೂಡ ಕಡೆಗಣಿಸಲಿಲ್ಲ. ಅದರ ಜೊತೆಗೆ ಅವರ ಮನಸ್ಸೆಲ್ಲಿತ್ತು? ಶ್ರೀರಾಮಕೃಷ್ಣನ ಪರತಲದಲ್ಲಿ ಅವರ ವಾಕ್ಯಗಳನ್ನು ಚಿಂತನೆ ಮಾಡೋದು, ಅವರು ಹೇಳಿದ ಹಾಗೆ ಭಗವತ್ ಸ್ಮರಣೆ ಮಾಡೋದು, ಭಗವತ್ ಚಿಂತನೆ ಮಾಡೋದು. ಅವರಿಗೆ ಶ್ರೀರಾಮಕೃಷ್ಣರೇ ಭಗವಂತನಾಗಿದ್ದರು, ಶ್ರೀರಾಮಕೃಷ್ಣರೇ ಭಗವಂತನ. ಹೀಗಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡ್ರೆ ಶ್ರೀರಾಮಕೃಷ್ಣ ಬರೋರು ಕಣ್ಣು ಮುಂದೆ. ಅವರಿಗೆ ಎಷ್ಟೋ ವರ್ಷ ಅದನ್ನು ಧ್ಯಾನ ಮಾಡಿ ಮಾಡಿ ಶ್ರೀರಾಮಕೃಷ್ಣರ ಮಯರಾಗಿ ಬಿಟ್ಟಿದ್ರು ಅವರು. ಅದಾದಮೇಲೆ ಶ್ರೀರಾಮಕೃಷ್ಣ ಮಹಾಸಮಾಧಿ ನಂತರ ಕಲ್ಕತ್ತಾದಲ್ಲಿ ಅವ್ರ ಮನೆಯಲ್ಲಿದ್ದರೆ ನಿಧಾನವಾಗಿ ಏನಾಯಿತು ಅಂತ ಹೇಳಿದ್ರೆ, ನೋಡಿ, ಈ ಕಲ್ಕತ್ತಾ ಅನ್ನತಕ್ಕಂಥದ್ದಾಗ ಬ್ರಿಟಿಷರು ನಮ್ಮನ್ನು ಆಳುವಾಗ ರಾಜಧಾನಿ, ಎಲ್ಲ ಮಾಡರ್ನ್ ಎಜುಕೇಟೆಡ್ ಪೀಪಲ್. ಈಗ ನಮಗೆ ಏನೇನು ಸಮಸ್ಯೆಗಳಿದೆಯಲ್ಲ ಆಗ ಕಲ್ಕತ್ತಾ ಜನರಲ್ಲಿ ಇತ್ತು.
ಹರಿಬರಿ ಜೀವನ, ಗೊತ್ತಾಯ್ತಲ್ಲ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಸಮಯ ಇಲ್ಲ. ಹೀಗಾಗಿ ಬೇರೆ ಎಲ್ಲ ಜೀವನದ ಎಲ್ಲ ಇದು ವ್ಯವಸ್ಥೆ ಇದ್ರೂ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅಂಥವರು ಎಷ್ಟೋ ಜನ ಇದ್ದರು. ಪ್ರತಿ ದಿವಸ ಬರೋರು ಎಷ್ಟೋ ಜನ ಬಂದು ಮಾಸ್ಟರ್ ಮಹಾಶಯ ಜೊತೆ ಕೂತ್ಕೊಂಡು ಮಾತನಾಡೋರು. ಕೆಲವರೆಲ್ಲ ರೆಗ್ಯುಲರ್ ಆಗಿ ಬರೋರು. ಯಾರ್ಯಾರು ಬರ್ತಾರೋ ಅವ್ರ ಜೊತೆಗೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಯಾರು ಬಂದ್ರೂ ಅವ್ರ ಜೊತೆ ಕೂತ್ಕೊಂಡು ಏನು ಮಾತಾಡ್ತಾಯಿದ್ರು? ಅವರು ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾಯಿದ್ರು. ಅವರ ಸೇವೆಯನ್ನು ಒಬ್ಬ ಸ್ವಾಮಿಗಳು ಮಾಡ್ತಾಯಿದ್ರು. ಮಹಾಪುರುಷ ಮಹಾರಾಜರ ಶಿಷ್ಯರೊಬ್ಬರು, ಸನ್ಯಾಸಿ ಅವರು ಸನ್ಯಾಸಿ ಆಗಿರೋಕ್ಕಿಂತ ಮೊದಲು ಮಾಸ್ಟರ್ ಮಹಾಶಯ ಹತ್ರ ಬರ್ತಾಯಿದ್ರು. ಅವರ ಮೂಲಕ ರಾಮಕೃಷ್ಣರ ಹತ್ರ ಬಂದರು, ರಾಮಕೃಷ್ಣ ಮಠವನ್ನು ಸೇರಿದ್ರು. ಸೇರಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ್ರು, ಸ್ವಾಮಿ ನಿತ್ಯಾತ್ಮಾನಂದಜಿ ಅಂತ ಹೇಳಿ. ಅವರು ಕೊನೆಗಾಲದಲ್ಲಿ ಸುಮಾರು ವರ್ಷ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಮಾಸ್ಟರ್ ಮಹಾಶಯ ಸೇವೆ ಮಾಡಿದ್ರು. ಒಬ್ಬ ಸನ್ಯಾಸಿ, ಒಬ್ಬ ಗೃಹಸ್ಥನ ಸೇವೆಯನ್ನು ಮಾಡಿದ್ದು ನಿಮಗೆಲ್ಲೂ ಸಿಗಲಿಕ್ಕಿಲ್ಲ, ಅದ್ರ ಸೇವೆ ಮಾಡಿದ್ರು. ಅದರ ಜೊತೆಗೆ ಮಾಸ್ಟರ್ ಮಹಾಶಯ ಏನು ಮಾತಾಡ್ತಾ ಇದ್ರು ಆ ಕಾನ್ವರ್ಸೇಷನ್ ಎಲ್ಲ ರೆಕಾರ್ಡ್ ಮಾಡಿಕೊಂಡ್ರು. ರೆಕಾರ್ಡ್ ಮಾಡಿಕೊಂಡು ಅವ್ರೇನು ಮಾಡಿದ್ರು, ಮಾಸ್ಟರ್ ಮಹಾಶಯ ಮಹಾಸಮಾಧಿ ನಂತರ ಉತ್ತರ ಕಾಶಿಗೆ ಹೋದರು. ಅದಾದಮೇಲೆ ಅಲ್ಲಿಂದ ಅವ್ರು ಚಂಡೀಗರ್ಗೆ ಹೋದರು. ಚಂಡೀಗರ್ನಲ್ಲಿ ಈಗ ಒಂದು ಶ್ರೀಮ ಟ್ರಸ್ಟ್ ಅಂತ ಹೇಳಿದೆ. ಸೊ ಅಲ್ಲಿ ಕೆಲವು ಭಕ್ತರು ಏನು ಮಾಡಿದ್ರು ಅಂತೇಳಿ ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಕೂತ್ಕೊಂಡು ಮಾಸ್ಟರ್ ಮಹಾಶಯ ಬರೆದಂಥ ಎಲ್ಲ ಅವರ ಕಾನ್ವರ್ಸೇಷನ್ ಎಲ್ಲ ಅದರಲ್ಲಿ ಇದು ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಒಂದು 5 ಪುಟಗಳ ಒಂದು ವಾಲ್ಯೂಮ್ ಇದೆ, ಶ್ರೀಮ ದರ್ಶನ ಅಂಥೇಳಿ. ಹೀಗಾಗಿ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅದು. ಇಂಗ್ಲೀಷ್ನಲ್ಲಿದೆ, ಹಿಂದಿಯಲ್ಲಿದೆ, ಬಂಗಾಳಿಯಲ್ಲಿದೆ. ಹೀಗಾಗಿ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅದು. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಬಗ್ಗೆ ಹೇಳಿರ್ತಕ್ಕಂಥ ವಿಷಯಗಳೇ ಅವು. ಹೀಗಾಗಿ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಮಾಸ್ಟರ್ ಮಹಾಶಯ ಬಗ್ಗೆ ಬರೀತಾರೆ. ಈ ಕಲ್ಕತ್ತಾ ಅನ್ನತಕ್ಕಂಥ ಮರುಭೂಮಿಯಲ್ಲಿ, ಅಂದರೆ ಮರುಭೂಮಿ ಯಾಕೆ? ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಶಾಂತಿ ಇಲ್ಲಿರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅಂಥ ಒಂದು ಮರುಭೂಮಿಯಲ್ಲಿ ಯಾವುದಾದ್ರೂ ಒಂದು ಓಯಾಸಿಸ್ ಅಂತ ಹೇಳಿದರೆ ಅದು ಮಾಸ್ಟರ್ ಮಹಾಶಯ ಮಹೇಂದ್ರನಾಥ್ ಗುಪ್ತಾ ಅವರು. ಮನಃಶಾಂತಿಗೋಸ್ಕರ ಯಾರ್ಯಾರು ಪರದಾಡ್ತಾ ಇದ್ದಾರೋ ಅಂಥವರೆಲ್ಲ ಬಂದು ಮಾಸ್ಟರ್ ಮಹಾಶಯ ಪರತಲದಲ್ಲಿ ಕುಳಿತು ಶ್ರೀರಾಮಕೃಷ್ಣರ ವಾಣಿಯನ್ನು ಆಲಿಸಿ ತಮ್ಮ ಜೀವನವನ್ನು ಧನ್ಯವಾಗಿ ಮಾಡಿಕೊಂಡ್ರು ಅಂಥೇಳಿ ಒಬ್ಬರು ಬರೀತಾರೆ ಅವ್ರಿಗೆ ಮಾಸ್ಟರ್ ಮಹಾಶಯ ಬಗ್ಗೆ. ಒಬ್ಬರು ಇಬ್ಬರು ಅಂತ ಹೇಳಿದ್ರೆ ಎಷ್ಟೋ ಜನ ಬರ್ತಾರೆ, ಬಂದು ತಮ್ಮ ಜೀವನವನ್ನು ಶ್ರೀರಾಮಕೃಷ್ಣರ ವಾಣಿಯಿಂದ ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆ ಸ್ಥಿತಿಯಲ್ಲಿರ್ತಕ್ಕಂಥವರು ಸಂತ ಅಂತ ಹೇಳಿ ಕರೆಸ್ಕೊಳ್ಳೋ ಸ್ಥಿತಿಗೆ ಅವರು ಹೋದರು ಅಂತ ಹೇಳಿದ್ರೆ, ಅಂಥ ಒಂದು ಬದಲಾವಣೆ ಬಂತು ಅಂತ ಹೇಳಿದ್ರೆ, ಮೂಲತಃ ಶ್ರೀರಾಮಕೃಷ್ಣರ ಆ ಒಂದು ವಾಕ್ಯವನ್ನು ಮೊದಲು ಆಲಿಸಿ, ಆಮೇಲೆ ಅದನ್ನು ಶ್ರವಣ ಮನನ ನಿಧ್ಯಾಸನದ ಮೂಲಕ ಇಂಟರ್ನಲೈಸ್ ಮಾಡಿಕೊಂಡು, ಆಮೇಲೆ ಅದನ್ನು ಆಚರಿಸಿ ತಮ್ಮ ಜೀವನದಲ್ಲಿ ಆಚರಿಸಿ ತಮಗೆ ಬಂದಂಥ ಈ ಒಂದು ಬದಲಾವಣೆಯನ್ನು ನೋಡಿದ ಮೇಲೆ ಪ್ರಪಂಚಕ್ಕೆ ಕೂಡ ಇದರ ಪ್ರಯೋಜನವಾಗಬೇಕು ಅಂಥೇಳಿ ಪುಸ್ತಕ ರೂಪದಲ್ಲಿ ಅವರು ಬರೆದರು. ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ ಮಾಸ್ಟರ್ ಮಹಾಶಯ ಬಗ್ಗೆ, ಇವನು ನೋಡಿದೆಯಲ್ಲ, ಇವನಿದಾನಲ್ಲ, ಇವನಿಗೆ ಅಹಂಕಾರ ಅನ್ನತಕ್ಕಂಥದ್ದೇ ಇಲ್ಲ. ಮಾಸ್ಟರ್ ಮಹಾಶಯ ಎದುರುಗಡೆ ಹೇಳ್ತಾರೆ ಶ್ರೀರಾಮಕೃಷ್ಣ ಒಂದು ಸಲ, ಇವನಿಗೆ ಅಹಂಕಾರ ಅನ್ನತಕ್ಕಂಥದ್ದೇ ಇಲ್ಲ, ಈ ಮನುಷ್ಯ ಒಂದು ಸ್ವಲ್ಪನೂ ಅಹಂಕಾರಿ ಅಲ್ಲ ಅಂಥೇಳಿ ಮಾಸ್ಟರ್ ಮಹಾಶಯ ಬಗ್ಗೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಅವರು ಇರುವಾಗಲೇ ಅಂಥ ಒಂದು ವ್ಯಕ್ತಿ ನೋಡಿ. ಈ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಹಂಕಾರ ರಾಹಿತ್ಯ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿದೆ ಅಂತೇಳಿ ಅರ್ಥ. ಇದೇ ಅಡ್ಡ ಬರ್ತದೆ ನಮಗೆ ಭಗವಂತನನ್ನು ಕಾಣಲಿಕ್ಕೆ. ಈ ಅಹಂಕಾರ ಅಂತಕ್ಕಂಥದ್ದು ಅದು ಸಂಪೂರ್ಣವಾಗಿ ಹೋಗಿದೆ ಅಂತ ಹೇಳಿದ್ರೆ ಪರಿಶುದ್ಧನಾಗಿರ್ತಕ್ಕಂಥ, ಪವಿತ್ರನಾಗಿರ್ತಕ್ಕಂಥ ಈ ಒಂದು ವ್ಯಕ್ತಿ ಅಂಥೇಳಿ. ಅಂಥ ಒಂದು ಮಾಸ್ಟರ್ ಮಹಾಶಯ್, ಅದಕ್ಕೆ ಅವರಿಗೆ ಇನ್ನೊಂದು ಪರ್ಯಾಯ ಹೆಸರು ಅಂತ ಹೇಳಿದ್ರೆ ವಚನವೇದ ವ್ಯಾಸ ಅಂಥೇಳಿ. ಶ್ರೀರಾಮಕೃಷ್ಣ ವಚನವೇದವನ್ನು ಬರೀಲಿಕ್ಕೋಸ್ಕರನೇ ಬಂದಿರತಕ್ಕಂತಹ ಆ ಒಂದು ವ್ಯಾಸ. ಹಾಗಾಗಿ ಮೊದಲನೇದಾಗಿ ಶ್ರೀರಾಮಕೃಷ್ಣರ ವಚನವೇದವನ್ನು ನಮಗೆ ಅವರು ಕೊಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿದ್ದಾರೆ, ಭಾಗ್ಯವಂತರನ್ನಾಗಿ ಮಾಡಿದ್ದಾರೆ ಮಹೇಂದ್ರನಾಥ್ ಗುಪ್ತಾ. ಅದರ ಜೊತೆಗೆ ಅವರ ಜೀವನವನ್ನು ಅಧ್ಯಯನ ಮಾಡೋದರಿಂದ ಶ್ರೀರಾಮಕೃಷ್ಣರ ಆ ಒಂದು ದಿವ್ಯ ವಾಣಿಗಳನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನತಕ್ಕಂಥದ್ದು ಗೊತ್ತಾಗ್ತದೆ ನಮಗೆ. ಸ್ವಾಮಿ ಚೇತನಾಂಜಿ ಮಹಾರಾಜವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿದೆ. ಕನ್ನಡದಲ್ಲಿ ಹುಬ್ಬಳ್ಳಿಯಿಂದ ಒಂದು ಶ್ರೀರಾಮಕೃಷ್ಣಮಯ ಮಾಸ್ಟರ್ ಮಹಾಶಯ ಅಂತೇಳಿ ಒಂದು ಪುಸ್ತಕ ಇದೆ. ಹೀಗಾಗಿ ಅದನ್ನು ಓದಿದ್ರೆ ವಿಸ್ತೃತವಾಗಿರ್ತಕ್ಕಂಥ ಮಾಸ್ಟರ್ ಮಹಾಶಯ ಜೀವನ,
ಓದಬೇಕು. ಭಕ್ತರಾಗಿರ್ತಕ್ಕಂಥವರೆಲ್ಲರೂ ಓದಬೇಕು. ಯಾಕೆಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ವಾಣಿಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು, ಆಚರಿಸಬಹುದು ಅಂತಕ್ಕಂಥಕ್ಕೆ ದಿವ್ಯ ನಿದರ್ಶನ ಅದು. ಅಂಥ ಒಂದು ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಕೃಪೆಯಿಂದ ನಮ್ಮೆಲ್ಲರಿಗೂ ಕೂಡ ಅವರ ವಾಣಿಯನ್ನು ಕೊಡಲಿಕ್ಕೆ ಅಂತ ಹೇಳಿ ಬಂದವರು. ಅವರನ್ನು ನೆನೆಸ್ಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪೂಜ್ಯ ಸ್ವಾಮಿ ಜಿತಕಾಮಾಂಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಹಳ ಸಂತೋಷದಿಂದ ಆಲಿಸ್ತಾ ಇದ್ದೀರ ನೀವೆಲ್ಲರೂ ಏಕಾಗ್ರತೆಯಿಂದ. ನಿಮ್ಮೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣರು, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ ಕೃಪೆ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ರಿಗೂ ನನ್ನ ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. Become Swami Vivekananda's messenger. Share the video with 3 of your friends.